ಜ್ಞಾನ ಸಂಹಿತ ಮಾಸಪತ್ರಿಕೆ ಅಕ್ಟೋಬರ್ 2020 ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ ಮಿತ್ರ ಜ್ಯೋತಿ ಸಿಎ ಸೈಟ್ ನಂ ಪೀಡಡ 18ನೇ ಅಡ್ಡರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಟಭಾಗ ಎಸ್ಆರ್ ಲೇಔಟ್ ಬೆಟ್ಟಗಳೂರು 5,60,102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0205876232225 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ ಸಿಎ ಸೈಟ್ ನಂ P22 18ನೇ ಅಡ್ಡರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಪ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 5600102 ದೂರವಾಣಿ ಸಂಖ್ಯೆ 2258732225 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೇಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ ಪ್ರಿಯ ಓದುಗರೆ, 2 ಅಕ್ಟೋಬರ್ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆ. ಗಾಂಧಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರೆ, ಶಾಸ್ತ್ರಿ ಅವರು ಸ್ವಾತಂತ್ರ್ಯ ನಂತರ ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಇವರ ಸಾಧನೆ ಎಂದೆಂದಿಗೂ ಚಿರಸ್ಮರಣೀಯ. ಗಾಂಧಿ ಈ ದೇಶದ ಅಂತಃಸತ್ವ. ಈ ಅಂತಃಸತ್ವದ ಜೀವಶಕ್ತಿ ಅವರ ಸಹಧರ್ಮಿಣಿ ಕಸ್ತೂರ್ಬಾ ಮೋಹನದಾಸನ್ ಎಂಬ ವ್ಯಕ್ತಿ ಮಹಾತ್ಮನಾಗಿ ರೂಪುಗೊಂಡ ಪವಾಡದಲ್ಲಿ ಕಸ್ತೂರ್ಬಾ ಪಾತ್ರ ಮಹತ್ವದ್ದು. ಗಾಂಧಿಯ ಜೀವನದಲ್ಲಿ ಅವರದು ಸಹಧರ್ಮಿಣಿಯ ಪಾತ್ರವಷ್ಟೇ ಆಗಿರಲಿಲ್ಲ, ಅಂತರಂಗದ ವಿಮರ್ಶಕಿಯೂ ಆಗುವ ಮೂಲಕ ಗಾಂಧೀಜಿಯ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣರಾದರು. ಭಾರತದ ಮಾತರು ಪರಂಪರೆಯ ಬಹುದೊಡ್ಡ ರೂಪಕವಾದ ಕಸ್ತೂರ್ಬಾ ಜೀವನದ ಕಥೆಯನ್ನು ಹೇಳುತ್ತಲೇ ಗಾಂಧಿಯನ್ನು ಕಾಣಿಸುವ ಬರಗೂರು ರಾಮಚಂದ್ರಪ್ಪ ಅವರಿಂದ ರಚಿತವಾದ ವಿಶಿಷ್ಟ ಕಾದಂಬರಿ ಕಸ್ತೂರ್ಬಾ ಹೊಸ ಗಾಂಧಿ ಈ ಸಂಚಿಕೆಯಿಂದ ಪ್ರಾರಂಭಗೊಳ್ಳುತ್ತಿದೆ. ಎಲ್ಲರೂ ಇದನ್ನು ಓದಿ ಆನಂದಿಸಿ. ಕರ್ನಾಟಕದ ಹೂವಿನ ಹಡಗಲೆಯಲ್ಲಿ ಹುಟ್ಟಿ ಪ್ರಸ್ತುತ ಅಮೆರಿಕದಲ್ಲಿ ನೆಲೆಸಿರುವ ಡಾಕ್ಟರ್ ಸಿ.ಆರ್. ರಾವ್ ಅವರಿಗೆ 10 ಸೆಪ್ಟೆಂಬರ್ಗೆ 100 ವರ್ಷ ತುಂಬಿತು. ಗಣಿತ ಮತ್ತು ಸಂಖ್ಯಾಶಾಸ್ತ್ರ ವಿಜ್ಞಾನದಲ್ಲಿ ಅಸಾಧಾರಣ ಸಾಧನೆ ಸಲ್ಲಿಸಿ ವಿಶ್ವಮಾನ್ಯ ಕೊಡುಗೆಗಳನ್ನು ನೀಡಿರುವ ಈ ಭಾರತೀಯನ ಸಾಧನೆಯ ಕುರಿತು ಅಮೆರಿಕದಲ್ಲಿ ಕಳೆದೊಂದು ವರ್ಷದಿಂದ ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದರೆ ನಮಗೆ ಮಾತ್ರ ಹಿತ್ತಲ ಗಿಡದ ಅರಿವೇ ಇಲ್ಲ. ಇವರ ಸಾಧನೆ, ಕೊಡುಗೆಗಳ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ. ಈ ತಿಂಗಳು ನಾಡಿನೆಲ್ಲೆಡೆಯೂ ನವರಾತ್ರಿ ದಸರಾ ಸಂಭ್ರಮ. 10 ದಿನಗಳ ಕಾಲ ಮನೆಯಲ್ಲಿ ಗೊಂಬೆಗಳನ್ನು ಇಟ್ಟು ಅಲಂಕರಿಸಿ ಪ್ರತಿನಿತ್ಯವೂ ಒಂದೊಂದು ಬಗೆಯ ತಿಂಡಿ ತಿನಿಸನ್ನು ಮಾಡಿ ಎಲ್ಲರೂ ಸಂಭ್ರಮಿಸುವ ಸಮಯ.
ವಿಜಯದಶಮಿಯ ದಿನ ಮೈಸೂರಿನಲ್ಲಿ ನಡೆಯುವ ದಸರಾ ಮೆರವಣಿಗೆಯಂತೂ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಮೈಸೂರು ಸಾಮ್ರಾಜ್ಯದ ಅಸ್ತಿತ್ವ, ಅನನ್ಯತೆ ಉಳಿಯುವಲ್ಲಿ ಹಾಗೂ ವರ್ಚಸ್ಸು ಹೆಚ್ಚುವಲ್ಲಿ ಕಾರಣರಾದ ಮೂವರು ರಾಜಮಾತೆಯರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಗುರುವಾರ ಸಂಗಮೇಶ. ಸಹಕಾರ ಲಕ್ಷ್ಮೀನಾರಾಯಣ ರೆಡ್ಡಿ. ಪರಿವಿಡಿ ಕ್ರಮ ಸಂಖ್ಯೆ ಲೇಖನಗಳು ಪುಟ ಸಂಖ್ಯೆ. ಸಂಪಾದಕೀಯ ಒಂದು ಚಿಂತನ ಸ್ವರ್ಗ ರೂಪಿಸುವಲ್ಲಿ ನಮ್ಮ ಪಾತ್ರವಿಲ್ಲವೇ? 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ನವರಾತ್ರಿ ವಿಶೇಷ ಮೈಸೂರಿನ ರಾಜಮಾತೆಯರು. 5 ಜನ್ಮಶತಾಬ್ದಿ ವಿಶೇಷ ಹಡಗಲಿಯ ಸೌಗಂಧಿಕ ಪುಷ್ಪ ಡಾಕ್ಟರ್ ರಾವ್ಗೆ 100ರ ಸಂಭ್ರಮ. 6 ಧಾರಾವಾಹಿ ಕಸ್ತೂರ್ಬಾ ಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. 7 ಅಚ್ಚರಿ ಜಾಣಶ್ವಾನಕ್ಕೆ ಡಾಕ್ಟರೇಟ್ ಗೌರವ. 8 ನಗೆ ಹನಿಗಳು. 9 ಚಿಣ್ಣರ ಪುಟ್. ನಿಷ್ಪಕ್ಷಪಾತ ಸ್ವಚ್ಛತೆಯೇ ಆರೋಗ್ಯ. 10 ಅಡುಗೆ ಮನೆ ನವರಾತ್ರಿಗೆ ವಿಶೇಷ ಪಾಯಸಗಳು. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ಸ್ವರ್ಗ ರೂಪಿಸುವಲ್ಲಿ ನಮ್ಮ ಪಾತ್ರವಿಲ್ಲವೇ? ಇದು ಆನ್ಲೈನ್ ತರಗತಿ ಮತ್ತು ಪರೀಕ್ಷೆಗಳ ಭರಾಟೆಯ ಸಮಯ. ದ್ವಿತೀಯ ಪಿಯುಸಿ, ಪದವಿ ಮತ್ತು ಎಸ್.ಎಸ್.ಎಲ್.ಸಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಪರೀಕ್ಷೆಗಳಿಗೆ ತಾಲೀಮು ನಡೆಸುತ್ತಿದ್ದಾರೆ. ಪರೀಕ್ಷೆಗಳೆಂದರೆ ಹೇಗೆ? ನೋಡದೆಯೇ ಉತ್ತರವನ್ನು ಬರೆಯುವುದೇ? ಅಂತಹ ಅವಕಾಶವೇನೂ ಇಲ್ಲ. ಇತ್ತ ಕಂಪ್ಯೂಟರ್ನಲ್ಲಿ ಪರೀಕ್ಷೆಯ ಪ್ರಶ್ನೆಗಳನ್ನು ಓದುತ್ತಾ, ಅತ್ತ ಮೊಬೈಲ್ನಲ್ಲಿ ಉತ್ತರಗಳನ್ನು ಗೂಗಲ್ ಮಾಡುತ್ತಾ ಪರೀಕ್ಷೆ ಎಂಬ ಹಂತವನ್ನು ದಾಟುವುದಾಗಿದೆ. ಈ ಆನ್ಲೈನ್ ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ತುಂಬುವ ಮೌಲ್ಯ ಯಾವುದು ಎನ್ನುವುದನ್ನು ಕಾದು ನೋಡಬೇಕು. ಇತ್ತೀಚೆಗೆ ಎಸ್.ಎಸ್.ಎಲ್.ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದ ಕೂಡಲೇ ಪಿಯುಸಿ ಪ್ರವೇಶ ಪಡೆಯಲು ಪಾಲಕರು ಬಹಳ ಧಾವಂತದಲ್ಲಿದ್ದರು. ಪ್ರವೇಶ ದೊರೆಯುವುದೋ ಇಲ್ಲವೋ ಎನ್ನುವ ಆತಂಕದಲ್ಲಿದ್ದರು. ಮಕ್ಕಳು ಪಾಸಾಗುತ್ತಾರೆಯೇ ಎಂಬ ಆತಂಕಕ್ಕಿಂತಲೂ ಹೆಚ್ಚಾಗಿ, ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ಪ್ರಕ್ರಿಯೆಗಳು ಹೇಗಪ್ಪ ನಡೆಯಲಿವೆ ಎಂಬ ಅಳುಕೆ ಹೆಚ್ಚಾಗಿತ್ತು. ಕೋವಿಡ್, ಲಾಕ್ಡೌನ್ ಮತ್ತು ಸಾಮಾಜಿಕ ಅಂತರದ ಗೌಜು ಗದ್ದಲಗಳ ನಡುವೆ ಪಿಯುಸಿ ಪ್ರವೇಶ ಪ್ರಕ್ರಿಯೆಗಳು ನಿರಾತಂಕವಾಗಿ ನಡೆದವು. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಜೀವನ ಮೌಲ್ಯಗಳ ಪಾಠವೇ ಇಲ್ಲ ಎಂಬ ಆರೋಪ ಆಗಾಗ ಕೇಳಿಬರುತ್ತದೆ. ಅಂಕ ಆಧಾರಿತ ಪರೀಕ್ಷೆಯ ವ್ಯವಸ್ಥೆ, ಅಂಕಗಳ ಮೂಲಕವೇ ಎಲ್ಲವನ್ನೂ ನಿರ್ಧರಿಸುವ ಒರಟು ಪದ್ಧತಿಯ ಬಗ್ಗೆ ಎಷ್ಟೊಂದು ಟೀಕೆಗಳನ್ನು ಕೇಳುತ್ತೇವೆ. ಆದರೆ ಶಾಲೆ, ಕಾಲೇಜುಗಳ ಶಿಕ್ಷಣದ ಮಾತು ಬದಿಗಿರಲಿ, ಜೀವನ ಮೌಲ್ಯಗಳ ಶಿಕ್ಷಣವೂ ಅಗತ್ಯವಿದೆ ಎಂಬ ಆಶಯ ಒಂದು ಪೋಷಕರ ಅಂತರಂಗದಲ್ಲಿ ಇರಬೇಕಲ್ಲವೇ? ಒಳ್ಳೆಯ ಸಮಾಜ ನಿರ್ಮಾಣವಾಗಬೇಕು ಎಂಬ ಆಶಯ ಪ್ರತಿಯೊಬ್ಬ ಪೋಷಕರದೂ ಆಗಿರುತ್ತದೆ. ಆದರೆ ಸ್ವರ್ಗದಂತಹ ಸುಂದರ ಸಮಾಜವನ್ನು ಯಾರಾದರೂ ಸೃಷ್ಟಿಸಿಕೊಡಲಿ, ಅದರಲ್ಲಿ ನನ್ನ ಮಗನಿಗೋ ಮಗಳಿಗೋ ಪ್ರವೇಶ ಸಿಗಲಿ ಎಂಬ ಧೋರಣೆ ಪೋಷಕರಲ್ಲಿ ಇರುತ್ತದೆಯೇ ಹೊರತು, ಸುಂದರ ಸಮಾಜ ನಿರ್ಮಾಣಕ್ಕಾಗಿ ನಾನು ಶ್ರಮಿಸುತ್ತೇನೆ ಎಂಬ ಕ್ರಿಯಾಶೀಲತೆ ಇರುವವರು ಬಹಳ ಕಡಿಮೆ. ಹೇಗಾದರೂ ಸರಿ, ಯಶಸ್ಸಿನ ಬೆನ್ನಿರುವ ಕೌಶಲವನ್ನು ಮಕ್ಕಳು ಕಲಿತರೆ ಸಾಕಪ್ಪ ಎಂಬ ಧೋರಣೆಯೇ ಹೆಚ್ಚಿನ ಪೋಷಕರಲ್ಲಿ ಇರುತ್ತದೆ. ಮಗಳೇ, ಫೇಲಾದರೂ ಪರವಾಗಿಲ್ಲ, ಕಾಪಿ ಮಾಡಿ ಬರೀಬೇಡ, ಅದು ಬಹಳ ಕೆಟ್ಟ ಬುದ್ಧಿ. ಫೇಲಾಗದಂತೆ ದಿನವೂ ಹೆಚ್ಚು ಓದು. ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಅಂಕ ತೆಗೆದರೆ ಸಾಕು. ನಾನೇನು ನಿನಗೆ ರ್ಯಾಂಕ್ ತೆಗೆಯುವಂತೆ ಒತ್ತಾಯಿಸುವುದಿಲ್ಲ. ಹೀಗೆಂದು ಊರ್ವ ತಾಯಿ ತನ್ನ ಮಗಳಿಗೆ ಹೇಳಿದಾಗ, ಆ ಮಗಳು ಹೇಳಿದ್ದು, ನಮ್ಮ ಬೆಂಚ್ನ ಎಲ್ಲರೂ ಕಾಪಿ ಮಾಡಿಯೇ ಬರೆದರು. ಅಲ್ಲಿಯೇ ಇದ್ದ ಟೀಚರ್ಸ್ ಸಹ ನೋಡಿಯೂ ನೋಡದವರಂತೆ ಹೋದರು. ಈಗ ನೋಡು, ಅವರೆಲ್ಲರೂ 70%ಕ್ಕಿಂತಲೂ ಹೆಚ್ಚು ಅಂಕ ಪಡೆಯುತ್ತಾರೆ. ಎಲ್ಲರಿಗಿಂತ ಕಡಿಮೆ ಅಂಕ ನನಗೆ ಅಲ್ವಾ? ಈಗ ಹಠದೋ ಬಲೆ ಕೂವತಾತ ಇವನ ಮಾರಕ. ಇರಲಿ ಬಿಡು, ಅದು ನಿನ್ನ ಸ್ವಂತ ಅಂಕ ಅಲ್ವಾ? ಖುಷಿ ಪಡು ಎನ್ನುವ ಅಮ್ಮನ ಸಮಾಜ ಐಶಿಗೆ ಮಗಳು ಸಿಡುಕಿದಳು. ನೀ ಹೀಗೆ ಹೇಳ್ತಾ ಇರು. ಈಗಾಗಲೇ ಎಲ್ಲರೂ ನನ್ನನ್ನು ಬರೀ ಎಂಕೆಸಿ
ಮಾಕ ಚಮಚ ಅಂತ ಹಂಗಿಸ್ತಾ ಇದ್ದಾರೆ. ನೀನು ಹೇಳಿದ್ದನ್ನು ಕೇಳುತ್ತಾ ಕುಳಿತರೆ ಅಷ್ಟೇ ನೋಡು. ಮಗಳಿಗೆ ಪ್ರತಿಕ್ರಿಯಿಸಲು ಅಮ್ಮನಿಗೆ ಉತ್ತರ ಹೊಳೆಯಲಿಲ್ಲ. ಮಕ್ಕಳು ತಪ್ಪು ಮಾಡುತ್ತಿದ್ದಾರೆ ಎಂದರೆ ದೊಡ್ಡವರು ತಪ್ಪು ಮಾಡುತ್ತಿದ್ದಾರೆ ಎಂದರ್ಥ. ಹಾಗಾದರೆ ಶಿಕ್ಷಣ ಬೇಕಾಗಿರುವುದು ಯಾರಿಗೆ? ಕಾಲ ಬದಲಾಗಿದೆ, ಈಗಿನ ಮಕ್ಕಳಲ್ಲಿ ವಿನಯವಿಲ್ಲ, ಶ್ರದ್ಧೆಯಿಲ್ಲ ಎಂದೆಲ್ಲ ಟೀಕಿಸುತ್ತಾ ಭಾಷಣ, ಉಪನ್ಯಾಸಗಳನ್ನು ನೀಡಲು ನಿಜಕ್ಕೂ ದೊಡ್ಡವರಿಗೆ ವಯಸ್ಸಿನಲ್ಲಿ ಮಾತ್ರ ಅರ್ಹತೆ ಇದೆ ಎನ್ನುವಿರಾ? ನಾವು ಬದಲಾಗುವುದು ಸಾಕಷ್ಟಿದೆಯಲ್ಲವೇ? ಚಿಂತಿಸಿ ನೋಡಿ. 2 ಮಹಾತ್ಮ ಗಾಂಧಿ ನುಡಿಮುತ್ತುಗಳು. ಒಂದು ಪ್ರೀತಿಯಷ್ಟು ಸೂಕ್ಷ್ಮ ಸಂವೇದಿಯಾದ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ. 2 ಸುಖದ ಅಪೇಕ್ಷೆಯು ಮನುಷ್ಯನ ಸಹಜವಾದ ಗುಣ. ಅದನ್ನು ಸಂಪೂರ್ಣವಾಗಿ ಹತ್ತಿಕ್ಕುವುದು ಯಾರಿಗೂ ಸಾಧ್ಯವಿಲ್ಲ. ಆದರೆ ಕಷ್ಟದ ನೊಗಕ್ಕೆ ಹೆಗಲು ಕೊಡುವ ಪರಿಸ್ಥಿತಿ ಬಂದಾಗ ಹೇಳಿಯಂತೆ ನಿರಾಕರಿಸುವುದು ಸರಿಯಲ್ಲ. 3 ಜೀವನದಲ್ಲಿ ಶುದ್ಧವೂ ಧಾರ್ಮಿಕವೂ ಆಗಿರುವುದಕ್ಕೆಲ್ಲ ಹೆಂಗಸರು ವಿಶಿಷ್ಟ ರಕ್ಷಕರಾಗಿದ್ದಾರೆ. 4 ಹೆತ್ತವರನ್ನು ಗೆಲ್ಲಬಲ್ಲ ಆಯುಧವೆಂದರೆ ಪ್ರೀತಿ. ಅದಲ್ಲದೆ ಬೇರೆ ಮಾರ್ಗವಿಲ್ಲ. 5 ಮುಂದಕ್ಕೆಂದು ಕೆಲವರು ಕೂಡಿ ಇಟ್ಟುಕೊಳ್ಳುವುದೇ ಇತರರ ಬಡತನಕ್ಕೆ ಮೂಲ. 6 ಆಸಕ್ತಿ ತಿಳಿದು ಮಾತನಾಡುವುದು ಮಧುರ ಬಾಂಧವ್ಯಕ್ಕೆ ಬುನಾದಿ. 3 ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 1. 2009 ಹಾಗೂ 2020ರ ಸಾಲುಗಳ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ತಾಲೂಕು ಮಟ್ಟ ಪ್ರಶಸ್ತಿಯನ್ನು ಈ ಸಂಘದ ಸಂಸ್ಥಾಪಕರಾದ ಪ್ರಶಾಂತ್ ಎನ್ ಅವರು ಪಡೆದುಕೊಂಡಿರುತ್ತಾರೆ. ಇವರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲ್ಲೂಕಿನ ಹಿಟ್ಟನೆ ಹೆಬ್ಬಾಗಿಲು ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸಾಧನೆಗೆ ಸಂಘವು ಅಭಿನಂದನೆಯನ್ನು ಸಲ್ಲಿಸುತ್ತದೆ. 2. ರಾಜ್ಯ ಸರ್ಕಾರಿ ಬಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ 4ರಷ್ಟು ಹುದ್ದೆಗಳನ್ನು ವಿಶೇಷ ಚೇತನರಿಗೆ ಮೀಸಲಿರಿಸಿ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದೆ. 3. ಕರ್ನಾಟಕ ಸಿವಿಲ್ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು 1977ರ ನಿಯಮ 5 ಮತ್ತು 11ಕ್ಕೆ ಸರ್ಕಾರವು ತಿದ್ದುಪಡಿಗೊಳಿಸಿದೆ. ಇದರ ಅನುಸಾರ ಈಗಾಗಲೇ ಸರ್ಕಾರಿ ನೌಕರರಾಗಿದ್ದಲ್ಲಿ ಮತ್ತೊಂದು ಸರ್ಕಾರಿ ನೌಕರಿಗೆ ಅರ್ಜಿ ಸಲ್ಲಿಸುವಾಗ ನಿರಾಕ್ಷೇಪಣಾ ಪತ್ರವನ್ನು ಪಡೆಯದೆ ನೇಮಕಾತಿ ಹೊಂದುವ ಸಮಯದಲ್ಲಿ ನಿರಾಕ್ಷೇಪಣಾ ಪತ್ರ ಪಡೆದು ನೇಮಕಾತಿ ಹೊಂದಬಹುದಾಗಿದೆ. ಇದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ. 4. ಕರ್ನಾಟಕ ರಾಜ್ಯ ಅಂಧ ನೌಕರರ ಸಹಕಾರ ಸಂಘವು ತನ್ನ ಸದಸ್ಯರಿಗೆ 50,000 ರುಗಳ ಸಾಲವನ್ನು ನೀಡಲಿದ್ದು, ಸದಸ್ಯರು ಪಡೆದ ಸಾಲವನ್ನು ವಾರ್ಷಿಕ ಠರರ ಬಡ್ಡಿದರದಂತೆ 20 ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಬಹುದಾಗಿದೆ. ಹೆಚ್ಚಿನ ವಿವರಗಳಿಗೆ xxblogs.com ಜಾಲತಾಣಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. 4. ನವರಾತ್ರಿ ವಿಶೇಷ. ಮೈಸೂರಿನ ರಾಜಮಾತೆಯರು. ಮೈಸೂರು ದಸರಾ ಎಂದರೆ ಅದು ಶಕ್ತಿ ಸ್ವರೂಪಿಣಿ ಚಾಮುಂಡೇಶ್ವರಿಯ ಆರಾಧನೆ ಹಾಗೂ ವೈಭವದ ಮೆರವಣಿಗೆ. ನವರಾತ್ರಿ ಎನ್ನುವುದು ದೇವಿಯ ಆರಾಧನೆಯ ಸಂದರ್ಭ. ಈ ನವರಾತ್ರಿ ದಸರೆ ಸಂದರ್ಭದಲ್ಲಿ ಮೈಸೂರು ಯದುವಂಶದ ರಾಜಮಾತೆಯರನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತ. ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕನಂತೆ ಮೈಸೂರು ರಾಜಮಾತೆಯರು ಯುದ್ಧ ಪ್ರವೀಣೆಯರಲ್ಲ. ಆದರೆ ಮೈಸೂರಿಗೆ ಸ್ವತಂತ್ರ ವ್ಯಕ್ತಿತ್ವವನ್ನು ತುಂಬಿದವರು. ಪ್ರಜಾಪ್ರಭುತ್ವದ ಬೀಜ ಬಿತ್ತಿದ್ದವರು. ಆಧುನಿಕ ಆಡಳಿತದ ರುಚಿ ತೋರಿಸಿದವರು. ದೇವಜಮ್ಮಣ್ಣಿ, ಲಕ್ಷ್ಮಮ್ಮಣ್ಣಿ ಹಾಗೂ ಕೆಂಪನಂಜಮ್ಮಣ್ಣಿ ಮೈಸೂರು ಸಾಮ್ರಾಜ್ಯದ ಅಸ್ತಿತ್ವ, ಅನನ್ಯತೆ ಉಳಿಯುವಲ್ಲಿ ಹಾಗೂ ವರ್ಚಸ್ಸು ಹೆಚ್ಚುವಲ್ಲಿ ಈ ಮೂವರು ರಾಜಮಾತೆಯರ ಪರಿಶ್ರಮ, ದೂರದರ್ಶಿತ್ವ ಹಾಗೂ ತ್ಯಾಗವಿದೆ. ದಸರೆಯ ಸಂದರ್ಭದಲ್ಲಿ ಆ ಮಹಾಮಾತೆಯರನ್ನು ಸ್ಮರಿಸುವ ಮೂಲಕ ಕರ್ನಾಟಕ ಇತಿಹಾಸದ ಮಾತರು ಪರಂಪರೆಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಮೈಸೂರು ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಯದುವಂಶದ ಅರಸರ ಸಾಹಸಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರ ಸಾಮಾಜಿಕ ಚಟುವಟಿಕೆಗಳು, ಇನ್ನು ಕೆಲವು ಒಡೆಯರ ಅವರ ಸಾಂಸ್ಕೃತಿಕ ಕೊಡುಗೆಗಳು, ದಿವಾನರ ಹೊಸ ಹೊಸ ಆಲೋಚನೆಗಳು, ವಿಶ್ವೇಶ್ವರಯ್ಯ ಅವರ ಎಂಜಿನಿಯರಿಂಗ್ ಸಾಧನೆಗಳು ಇತ್ಯಾದಿ. ಆದರೆ ಮೈಸೂರು ಯದುವಂಶದಲ್ಲಿ ಕೆಲವು ರಾಜಮಾತೆಯರು ಅಪರೂಪದ ಸಾಧನೆ ಮಾಡಿ ಹೋಗಿದ್ದಾರೆ. ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂರು ಸಂಸ್ಥಾನವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ. ರಾಜಮಾತೆಯರ ಇತಿಹಾಸ ಆರಂಭವಾಗುವುದು ಕ್ರಿ. ಶ. 1732ರಿಂದ
ಮೈಸೂರು ರಾಜ್ಯದ ಆಡಳಿತದ ಅವಿಭಾಜ್ಯ ಅಂಗವಾಗಿದ್ದ ದಳವಾಯಿಗಳು ಬಹುತೇಕ ಬಾರಿ ತಮ್ಮ ಲಕ್ಷ್ಮಣ ರೇಖೆಯನ್ನು ದಾಟುತ್ತಿದ್ದರು. ಸೇನೆಯ ಮೇಲೆ ಹಿಡಿತ ಸಾಧಿಸುತ್ತಿದ್ದ ಅವರು, ಮಹಾರಾಜರು ತಮ್ಮ ಅಂಕೆಯಲ್ಲಿಯೇ ಇರಬೇಕು ಎಂದು ಬಯಸುತ್ತಿದ್ದರು. ಸುಮಾರು 18 ವರ್ಷ ಆಡಳಿತ ನಡೆಸಿದ ದೊಡ್ಡ ಕೃಷ್ಣರಾಜ ಒಡೆಯರ ಅವರಿಗೂ ದಳವಾಯಿಗಳ ಕಾಟ ವಿಪರೀತವಾಗಿತ್ತು. ಅವರ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗದೆ 1732ರಲ್ಲಿ ಅವರು ನಿಧನರಾದರು. ಆಗ ರಾಜ್ಯದ ಎಲ್ಲ ಜವಾಬ್ದಾರಿ ಅವರ ಪತ್ನಿ ದೇವಾಜಮ್ಮಣ್ಣಿಯವರ ಮೇಲೆ ಬಿತ್ತು. ಪುತ್ರ ಸಂತಾನವಿಲ್ಲದ ಅವರು ತಮ್ಮ ಸಮೀಪದ ಸಂಬಂಧಿ ಅಂಕನಹಳ್ಳಿ ಚಾಮರಾಜ ಒಡೆಯರ ಅವರನ್ನು ದತ್ತು ಪಡೆದು ಮಹಾರಾಜನನ್ನಾಗಿ ಮಾಡಲು ಬಯಸಿದರು. ಆದರೆ ಅದಕ್ಕೆ ದಳವಾಯಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ತಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಚಾಮರಾಜ ಒಡೆಯರ ಅವರು ಸಿಂಹಾಸನದ ಮೇಲೆ ಕುಳಿತಿದ್ದನ್ನು ವಿರೋಧಿಸಿದ ದಳವಾಯಿಗಳು ಹೇಗಾದರೂ ಮಾಡಿ ಅವರನ್ನು ತಮ್ಮ ಕೈಗೊಂಬೆ ಮಾಡಿಕೊಳ್ಳಬೇಕು ಎಂದು ಪ್ರಯತ್ನಿಸಿದರು. ಇಂತಹ ಪ್ರಯತ್ನಗಳಿಗೆ ರಾಜಮಾತೆ ದೇವಾಜಮ್ಮಣ್ಣಿ ಮತ್ತು ಚಾಮರಾಜ ಒಡೆಯರ ಇಬ್ಬರೂ ಸೊಪ್ಪು ಹಾಕಲಿಲ್ಲ. ಇದರಿಂದ ಕುಪಿತರಾದ ದಳವಾಯಿಗಳು ಕುತಂತ್ರ ನಡೆಸಿ ಚಾಮರಾಜ ಒಡೆಯರ ಅವರನ್ನು ಬಂಧಿಸಿ ಕಬ್ಬಾಳು ದುರ್ಗದಲ್ಲಿ ಬಂಧಿಸಿಟ್ಟರು. ದೇವಾಜಮ್ಮಣ್ಣಿ ಇದಕ್ಕೆ ಮಣಿಯಲಿಲ್ಲ. ದಳವಾಯಿಗಳ ದುರಾಕ್ರಮಣವನ್ನು ಎದುರಿಸಿದ ಅವರು ಅರಸು ಸಂಪ್ರದಾಯದ ಇಮ್ಮಡಿ ಕೃಷ್ಣರಾಜ ಒಡೆಯರ ಅವರನ್ನು ದತ್ತು ಪಡೆದು ಅವರಿಗೆ ಪಟ್ಟಕಟ್ಟಿದರು. ಆಗ ದಳವಾಯಿಗಳಾಗಿದ್ದವರು ಕಳಲೆ ನಂಜರಾಜಯ್ಯ ಮತ್ತು ದೇವರಾಜಯ್ಯ. ಆ ಇಬ್ಬರೂ ತಮ್ಮ ಕುತಂತ್ರವನ್ನು ಬಿಡಲಿಲ್ಲ. ರಾಜರನ್ನು ಹೊದ್ದು ಬಸ್ತಿನಲ್ಲಿಡುವ ಪ್ರಯತ್ನವನ್ನು ಮುಂದುವರಿಸಿದರು. ರಾಜ್ಯದ ಸೇನೆಯಲ್ಲಿ ಮಹಾರಾಜರಿಗೆ ನಿಷ್ಠರಾಗಿರುವ ಮತ್ತು ಪ್ರಜಾಪ್ರೀತಿಯನ್ನು ಹೊಂದಿರುವ ಜನರನ್ನು ಗುರುತಿಸಿ ಬೆಳೆಸಿದ ದೇವಾಜಮ್ಮಣ್ಣಿ ದಳವಾಯಿಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಇದು ಕೊಂಚ ಮಟ್ಟಿಗೆ ಫಲ ಕೊಟ್ಟಿತು. ಆದರೆ ರಾಜಮಾತೆಯ ಪ್ರಯತ್ನ ಬಹಳ ದಿನ ನಡೆಯಲಿಲ್ಲ. ತಮ್ಮ ವಿರುದ್ಧ ದಂಗೆ ಎದ್ದ ಸೈನಿಕರು ಹಾಗೂ ಪ್ರಜೆಗಳನ್ನು ಬಂಧಿಸಿದ ದಳವಾಯಿಗಳು ಅವರ ಕಿವಿ ಮತ್ತು ಮೂಗುಗಳನ್ನು ಮಹಾರಾಜ ಇಮ್ಮಡಿ ಕೃಷ್ಣರಾಜ ಒಡೆಯರ ಎದುರೇ ಕತ್ತರಿಸಿ ಹಾಕಿದರು. ಈ ಕ್ರೌರ್ಯ ಪ್ರಜೆಗಳಲ್ಲಿ ಇನ್ನಷ್ಟು ಸಿಟ್ಟನ್ನು ತರಿಸಿತು. ದಳವಾಯಿಗಳ ವಿರುದ್ಧದ ಹೋರಾಟ ಇನ್ನೂ ಹೆಚ್ಚಾಯಿತು. ಆಗ ದಳವಾಯಿಗಳು ಸೇನೆಯಲ್ಲಿಯೇ ಇರುವ ಅತ್ಯಂತ ಚುರುಕಾಗಿದ್ದ ಹೈದರಾಲಿ ಎಂಬ ಯುವಕನಿಗೆ ಬಂಡೆದ್ದ ಪ್ರಜೆಗಳನ್ನು ಹತ್ತಿಕ್ಕುವ ಜವಾಬ್ದಾರಿಯನ್ನು ವಹಿಸಿದರು. ಹೈದರಾಲಿ ತನಗೆ ದೊರೆತ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ದಳವಾಯಿಗಳ ಮೇಲೆ ಮತ್ತು ಮೈಸೂರು ರಾಜ್ಯದ ಮೇಲೆ ಹಿಡಿತ ಸಾಧಿಸಿದನು. ಅಲ್ಲಿಂದಲೇ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಪರ್ವ ಆರಂಭವಾಯಿತು. ದಳವಾಯಿಗಳ ವಿರುದ್ಧ ಹೋರಾಟ ನಡೆಸುತ್ತಲೇ ದೇವಾಜಮ್ಮಣ್ಣಿ ನಿಧನರಾದರು. ಕೆಲವೇ ದಿನಗಳಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿಯೇ ಮಹಾರಾಜ ಇಮ್ಮಡಿ ಕೃಷ್ಣರಾಜ ಒಡೆಯರ ಕೂಡ ನಿಧನರಾದರು. ಮತ್ತೆ ಮೈಸೂರು ಸಂಸ್ಥಾನ ಬಿಕ್ಕಟ್ಟಿನಲ್ಲಿ ಸಿಲುಕಿತು. ಆಗ ರಾಜ್ಯವನ್ನು ಸುಸ್ಥಿತಿಗೆ ತರುವ ಜವಾಬ್ದಾರಿ ಇಮ್ಮಡಿ ಕೃಷ್ಣರಾಜ ಒಡೆಯರ ಪತ್ನಿ ಲಕ್ಷ್ಮಮ್ಮಣ್ಣಿಯವರ ತಲೆಯ ಮೇಲೆ ಬಿತ್ತು. ತಿರುಚನಪಳ್ಳಿಯ ಖಿಲ್ಲೆದಾರ ಕತ್ತಿಗೋಪಾಲಯ್ಯ ಅವರ ಮಗಳಾದ ಲಕ್ಷ್ಮಮ್ಮಣ್ಣಿ 1760ರಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರ ಅವರನ್ನು ಮದುವೆಯಾಗಿ ಮೈಸೂರಿಗೆ ಬಂದರು. ಕ್ಷತ್ರಿಯ ಗುಣಗಳನ್ನು ಹೊಂದಿದ್ದ ಅವರು ರಾಜ್ಯವನ್ನು ದಳವಾಯಿಗಳ ಪಾಲಿಗೆ ಅಥವಾ ಹೈದರ್ ಟಿಪ್ಪು ಸುಲ್ತಾನ್ ಅವರ ಪಾಲಿಗೆ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ರಾಜ್ಯದ ಸಿಂಹಾಸನದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನ ನಡೆಸುತ್ತಿದ್ದವರ ತಂತ್ರಕುತಂತ್ರದ ಪರಿಚಯ ಅವರಿಗಿತ್ತು. ಮೈಸೂರು ಅರಸು ವಂಶದ ಉಳಿವಿಗೆ ಅವರು ನಿರಂತರ ಹೋರಾಟ ನಡೆಸಿದರು. ಅಪಾರ ಪರಿಶ್ರಮ, ರಾಜಕೀಯ ತಂತ್ರಗಳ ಮೂಲಕ ಅವರು ಮೈಸೂರು ಸಂಸ್ಥಾನ ಮತ್ತೆ ಯದುವಂಶದ ಕುಡಿಗಳಿಗೆ ಲಭ್ಯವಾಗುವಂತೆ ಮಾಡಿದರು. ಮೈಸೂರು ಮಹಾರಾಜರ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯ ಹೋರಾಟ. ಇಮ್ಮಡಿ ಕೃಷ್ಣರಾಜ ಒಡೆಯರ ನಿಧನರಾದ ತಕ್ಷಣವೇ ತಮ್ಮ ಇಬ್ಬರು ಮಕ್ಕಳ ಪೈಕಿ ಮೊದಲನೆಯವನಿಗೆ ಪಟ್ಟ ಕಟ್ಟಲು ಅವರು ನಿರ್ಧರಿಸಿದರು. ಪತಿ ನಿಧನರಾದಾಗ ಲಕ್ಷ್ಮಮ್ಮಣ್ಣಿಯವರಿಗೆ ಕೇವಲ 25 ವರ್ಷ ವಯಸ್ಸು. ಪತಿಯೊಂದಿಗೆ ಅವರು ಕಾಲ ಕಳೆದಿದ್ದು ಕೇವಲ 6 ವರ್ಷ. ಅನಂತರ ಅವರಿಗೆ ರಾಜಮಾತೆಯ ಪಟ್ಟ. ಅದನ್ನವರು ಸಮರ್ಥವಾಗಿ ನಿರ್ವಹಿಸಿದರು. ಆದರೂ ತಮ್ಮ ಮೊದಲ ಮಗನಿಗೆ ಪಟ್ಟ ಕಟ್ಟುವ ರಾಜಮಾತೆಯ ಪ್ರಯತ್ನ ಫಲಿಸುವುದಿಲ್ಲ. ಆಗ ಪ್ರಬಲನಾಗಿದ್ದ ಹೈದರಾಲಿ ಲಕ್ಷ್ಮಮ್ಮಣ್ಣಿಯವರ ಎರಡನೇ ಮಗ ನಂಜರಾಜ ಒಡೆಯರಾಗೆ ಪಟ್ಟ ಕಟ್ಟುತ್ತಾನೆ. ನಂಜರಾಜ ಒಡೆಯರ ಪಟ್ಟಕ್ಕೇರಿದ್ದು 1766ರಲ್ಲಿ. ಅವರು 1770ರಲ್ಲಿ ನಿಧನರಾದರು. ನಂತರ ಬೆಟ್ಟದ ಚಾಮರಾಜ ಒಡೆಯರ ಅವರನ್ನು ಪಟ್ಟಕ್ಕೆ ಏರಿಸಿದರು ಲಕ್ಷ್ಮಮ್ಮಣ್ಣಿ.
ಬೆಟ್ಟದ ಚಾಮರಾಜ ಒಡೆಯರ 1776ರಲ್ಲಿ ನಿಧನರಾದಾಗ ಖಾಸಾ ಚಾಮರಾಜ ಒಡೆಯರ ಅವರನ್ನು ದತ್ತು ಪಡೆದ ರಾಜಮಾತೆ ಅವರನ್ನು ಪಟ್ಟಕ್ಕೆ ತಂದರು. ಅವರು ಪಟ್ಟಕ್ಕೆ ಬಂದಾಗ ಅವರ ವಯಸ್ಸು ಕೇವಲ 2 ವರ್ಷ. ಅವರು 1796ರಲ್ಲಿ ಸಾವನ್ನಪ್ಪಿದರು. ನಂತರ 5 ವರ್ಷದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಮಹಾರಾಜರಾದರು. 1794ರಲ್ಲಿ ಜನಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅವರು 1799ರಲ್ಲಿ ಮಹಾರಾಜರಾದರು. ರಾಜಮಾತೆ ಲಕ್ಷ್ಮಮ್ಮಣ್ಣಿಯವರ ಬದುಕಿನಲ್ಲಿ 4 ಮಹಾರಾಜರು ಬಂದರು. ದಳವಾಯಿಗಳೊಂದಿಗೆ ಹೈದರಾಲಿ ಹಾಗೂ ಟಿಪ್ಪು ಅವರ ವಿರೋಧ, ಪ್ರತಿರೋಧ ಎಲ್ಲವನ್ನೂ ರಾಜಮಾತೆ ಎದುರಿಸಬೇಕಾಯಿತು. ಆಗ ಅರಮನೆಯಲ್ಲಿ ಬರೀ ವಂಚನೆ, ದ್ರೋಹ, ಮೋಸ, ಕಪಟ, ಕುಟಿಲತೆಗಳೇ ತಾಂಡವವಾಡುತ್ತಿದ್ದವು. ದಳವಾಯಿ, ಪ್ರಧಾನಿ ಎಲ್ಲರೂ ಇದ್ದರು. ಆದರೆ ಆಡಳಿತ ಇದ್ದದ್ದು ಹೈದರಾಲಿ ಮತ್ತು ಟಿಪ್ಪು ಕೈಯಲ್ಲಿ. ಪ್ರತಿಯೊಬ್ಬರ ಕೆಂಗಣ್ಣು ರಾಜಮಾತೆಯ ಮೇಲೆ ಇತ್ತು. ರಾಜಮಾತೆಯೊಬ್ಬರನ್ನು ಮುಗಿಸಿದರೆ ಆಯಿತು, ಇಡೀ ರಾಜ್ಯ ನಮ್ಮ ಕೈಯಲ್ಲಿ ಎಂದೇ ಎಲ್ಲರೂ ಭಾವಿಸಿದ್ದರು. ಹೆಸರಿಗೆ ಅವರು ರಾಜಮಾತೆ. ಆದರೆ ಅವರ ವಾಸ ಕೊಟ್ಟಿಗೆಯಂತಹ ಗುಡಿಸಿಲಿನಲ್ಲಿ. ಗೃಹ ಬಂಧನ, ಗಂಜಿಯೂಟಕ್ಕೂ ಚಿಂತೆ. ಬಾಲ ರಾಜಕುಮಾರರನ್ನು ನಿರಂತರವಾಗಿ ಸಂರಕ್ಷಿಸುವ ಸವಾಲು. ಆದರೂ ರಾಜಮಾತೆ ಬೆದರಲಿಲ್ಲ. ಮದ್ರಾಸಿನಲ್ಲಿದ್ದ ಬ್ರಿಟಿಷರನ್ನು ಸಂಪರ್ಕಿಸಿದರು. ಸ್ವಾರ್ಥಿ ವಂಚಕರಿಂದ ಮೈಸೂರನ್ನು ರಕ್ಷಿಸಿ, ಮೈಸೂರು ರಾಜ್ಯವನ್ನು ನಿಜವಾದ ಉತ್ತರಾಧಿಕಾರಿಗಳಿಗೆ ವಹಿಸಿ ಎಂದು ಬ್ರಿಟಿಷರಲ್ಲಿ ಮನವಿ ಮಾಡಿದರು. ಕುಲದೈವದಲ್ಲಿ ನಂಬಿಕೆ ಇಟ್ಟು ಬೆಟ್ಟದಷ್ಟು ಆಸೆಯನ್ನು ಹೊತ್ತು ಕಾದರು. ಅಂದು ಸಹನೆ ಕಳೆದುಕೊಳ್ಳಲಿಲ್ಲ. ತಮ್ಮ ಪ್ರಯತ್ನವನ್ನು ಬಿಡಲಿಲ್ಲ. ಕೊನೆಗೂ ಅವರ ನಂಬಿಕೆ ಸುಳ್ಳಾಗಲಿಲ್ಲ. ಬ್ರಿಟಿಷರ ನಡುವಿನ ಹೋರಾಟದಲ್ಲಿ ಟಿಪ್ಪು ಮಡಿದ ನಂತರ ಮೈಸೂರು ರಾಜ್ಯವನ್ನು ಮತ್ತೆ ಯದುವಂಶದ ಕುಡಿಗೆ ಹಸ್ತಾಂತರಿಸುವ ತಮ್ಮ ಕನಸನ್ನು ಅವರು ಈಡೇರಿಸಿಕೊಂಡರು. ಕೊಟ್ಟಿಗೆಯಂತಹ ಮನೆಯಲ್ಲಿ ವಾಸವಿದ್ದರೂ ತಮ್ಮ ನಂಬಿಕಸ್ಥ ಪ್ರಧಾನಿ ತಿರುಮಲರಾಯನ ಮೂಲಕ ಬ್ರಿಟಿಷರನ್ನು ಸಂಪರ್ಕಿಸಿ 1782ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡರು. ಆ ಒಪ್ಪಂದದ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ಪ್ರಬಲರಾಗಿರುವ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಕ್ರಮಣಕಾರಿ ಆಡಳಿತವನ್ನು ಕೊನೆಗಾಣಿಸಿ ರಾಜ್ಯಾಡಳಿತವನ್ನು ಮೈಸೂರು ಅರಸರಿಗೆ ಒಪ್ಪಿಸುವುದು ಬ್ರಿಟಿಷರ ಜವಾಬ್ದಾರಿ. ಇದಕ್ಕಾಗಿ ವೆಚ್ಚವಾಗುವ 10 ಲಕ್ಷ ವರಹಗಳನ್ನು ಬ್ರಿಟಿಷರಿಗೆ ಲಕ್ಷ್ಮಮ್ಮಣ್ಣಿ ನೀಡಬೇಕು ಎಂಬುದು ಕರಾರು. ಅದರಂತೆ 1799ರಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಅಂತ್ಯವಾಯಿತು. ರಾಜಮಾತೆ ಲಕ್ಷ್ಮಮ್ಮಣ್ಣಿಯವರ ಆಸೆ ಕೊನೆಗೂ ಕೈಗೂಡಿತು. ಮೈಸೂರು ರಾಜ್ಯ ಮತ್ತೆ ಯದುವಂಶದ ಮಡಿಲಿಗೆ ಬಿತ್ತು. ಅರಸು ಮನೆತನಕ್ಕೆ ಮೈಸೂರು ರಾಜ್ಯವನ್ನು ಹಿಂದಿರುಗಿಸುವ, ಅಧಿಕಾರ ಹಸ್ತಾಂತರಿಸುವ ಸಂಧಿ ಪತ್ರಕ್ಕೆ ಅರಮನೆಯ ಪರವಾಗಿ ಸಹಿ ಹಾಕಿದ್ದು ರಾಜಮಾತೆ ಲಕ್ಷ್ಮಮ್ಮಣ್ಣಿ. ತಮ್ಮ ಆಸೆಯನ್ನು ಈಡೇರಿಸಿಕೊಂಡ ಅವರು 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅವರಿಗೆ ಪಟ್ಟಾಭಿಷೇಕ ಮಾಡಿದರು. ರಾಜಮಾತೆ ಲಕ್ಷ್ಮಮ್ಮಣ್ಣಿಯವರು ಇಷ್ಟೆಲ್ಲ ಹೋರಾಟ ನಡೆಸುತ್ತಿದ್ದಾಗ ಕಿರಿಯ ರಾಣಿ ದೇವಾಜಮ್ಮಣ್ಣಿಯವರು ರಾಜಮಾತೆಯ ಬೆನ್ನಿಗೆ ನಿಂತಿದ್ದರು. ಪೂರ್ಣಯ್ಯ ಅವರನ್ನು ದಿವಾನರನ್ನಾಗಿ ಮಾಡಿಕೊಂಡ ರಾಜಮಾತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅವರು ಪ್ರಾಪ್ತವಯಸ್ಕರಾಗುವವರೆಗೂ ಮೈಸೂರು ರಾಜ್ಯವನ್ನು ಮುನ್ನಡೆಸಿದರು. ರಾಜಮಾತೆ ಲಕ್ಷ್ಮಮ್ಮಣ್ಣಿ ಸಂಪ್ರದಾಯ ಕುಟುಂಬದಿಂದ ಬಂದಿದ್ದರೂ ಆಧುನಿಕ ಮನೋಭಾವದವರಾಗಿದ್ದರು. ಸುಮಾರು 300 ವರ್ಷಗಳ ಹಿಂದೆಯೇ ಅವರು ಸಂಪ್ರದಾಯ, ಕುರುಡು ನಂಬಿಕೆಗಳ ಬಂಧನವನ್ನು ಕಿತ್ತೊಗೆದಿದ್ದರು. ವೈಜ್ಞಾನಿಕ ಪ್ರಗತಿಯ ಹೊಸತನಕ್ಕೆ ಒಗ್ಗಿಕೊಳ್ಳಲು ಯತ್ನಿಸಿದ್ದರು. ಸಿಡುಬಿನ ಮಹಾಮಾರಿಯಿಂದ ನೂರಾರು ಜನರು ಸತ್ತರೂ ಜನರು ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಆಗ ರಾಜಮಾತೆ ಲಕ್ಷ್ಮಮ್ಮಣ್ಣಿ ಕಠಿಣ ನಿರ್ಧಾರವನ್ನು ಮಾಡಿ ಅರಮನೆಯಲ್ಲಿ ಇದ್ದವರಿಗೆ ಸಿಡುಬಿನ ಲಸಿಕೆ ಹಾಕಿಸಿದರು. ಕೆಲವೇ ದಿನಗಳಲ್ಲಿ ಸಿಡುಬು ಮಾಯವಾಯಿತು. ಆಗ ಅರಮನೆಯ ಮಹಿಳೆಯರೇ ಲಸಿಕೆ ಹಾಕಿಸಿಕೊಂಡು ಸಿಡುಬು ಗುಣಪಡಿಸಿಕೊಂಡಿದ್ದಾರೆ ಎಂಬ ನಂಬಿಕೆಯ ಮೇಲೆ ಪ್ರಜೆಗಳು ಲಸಿಕೆ ಹಾಕಿಸಿಕೊಳ್ಳಲು ಮುಂದಾದರು. ಬ್ರಿಟಿಷರು ನೀಡಿದ ವಾಗ್ದಾನದಂತೆ ಮೈಸೂರು ಅರಸರಿಗೆ ಅಧಿಕಾರವನ್ನೇನೋ ನೀಡಿದರು. ಆದರೆ 1831ರಲ್ಲಿ ಮತ್ತೆ ಅಧಿಕಾರವನ್ನು ವಾಪಸು ಪಡೆದರು. ಬ್ರಿಟಿಷರೇ ನೇರವಾಗಿ ಆಡಳಿತ ನಡೆಸಲು ಆರಂಭಿಸಿದರು. ಇದು 1867ರವರೆಗೂ ಮುಂದುವರಿಯಿತು. 1867ರಲ್ಲಿ ಅಧಿಕಾರವನ್ನು ಮತ್ತೆ ಮೈಸೂರು ಅರಸರಿಗೆ ಬಿಟ್ಟುಕೊಡಲು ಬ್ರಿಟಿಷರು ನಿರ್ಧರಿಸಿದರು.
ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅವರಿಗೆ 74 ವರ್ಷ. 1868ರಲ್ಲಿ ಅವರು ನಿಧನರಾದರು. ಅಧಿಕಾರ ಬ್ರಿಟಿಷರ ಕೈಯಲ್ಲಿಯೇ ಉಳಿಯಿತು. 1881ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅವರ ದತ್ತುಪುತ್ರ 10ನೇ ಚಾಮರಾಜ ಒಡೆಯರ ಅವರು ಪಟ್ಟಕ್ಕೆ ಬಂದಾಗ ಅವರಿಗೆ ಅಧಿಕಾರ ನೀಡಲಾಯಿತು. ಅವರು ಸುಮಾರು 14 ವರ್ಷ ಆಡಳಿತ ನಡೆಸಿ 1894ರಲ್ಲಿ ಗಂಟಲು ಬೇನೆಯಿಂದ ನಿಧನರಾದರು. ಅತ್ಯಂತ ದಕ್ಷ ಆಡಳಿತಗಾರರಾಗಿದ್ದ ಚಾಮರಾಜ ಒಡೆಯರ ಅವರು ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದ್ದರು. ಅವರು ನಿಧನರಾದಾಗ ಅವರ ಪುತ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರಿಗೆ ಇನ್ನೂ 10 ವರ್ಷದ ಪ್ರಾಯ. ಆಗ ಮತ್ತೆ ಮೈಸೂರು ರಾಜ್ಯದ ಅಧಿಕಾರ ರಾಜಮಾತೆ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅಥವಾ ಶ್ರೀವಾಣಿ ವಿಲಾಸ ಸನ್ನಿಧಾನ ಅವರ ಕೈಗೆ ಬಂತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರು ಪ್ರಾಪ್ತವಯಸ್ಕರಾಗುವವರೆಗೂ ವಾಣಿ ವಿಲಾಸ ಅವರೇ ಅಧಿಕಾರ ನಡೆಸಿದರು. ಇದು ಕೂಡ ಮೈಸೂರು ಆಡಳಿತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕಾಲ. ಅರಮನೆಯ ಪರದೆಯೊಳಗೆ ಇದ್ದುಕೊಂಡೇ ಆ ರಾಜಮಾತೆ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಯನ್ನು ತಂದರು. ಮೈಸೂರು ರಾಜರ ಇತಿಹಾಸದಲ್ಲಿಯೇ ಸುವರ್ಣ ಕಾಲವನ್ನು ಸೃಷ್ಟಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವರನ್ನು ರೂಪಿಸಿದ್ದು ಅತ್ಯಂತ ಮಹತ್ವದ್ದು. ಅಲ್ಲದೆ ಕೃಷಿ ಕ್ಷೇತ್ರದಲ್ಲಿ ಸುಧಾರಿತ ಪ್ರಯೋಗಗಳನ್ನು ಮಾಡಿದರು. ಚಿನ್ನದ ಗಣಿ ಉದ್ಯಮ, ಕಾವೇರಿ ವಿದ್ಯುತ್ ಯೋಜನೆ, ಬೆಂಗಳೂರು ಮೈಸೂರು ನಗರಗಳಿಗೆ ಶುದ್ಧ ಕುಡಿಯುವ ನೀರು ಯೋಜನೆ, ಬಾಲಕಿಯರಿಗೆ ಪ್ರತ್ಯೇಕ ಶಾಲೆಗಳು, ಆಸ್ಪತ್ರೆ ಸ್ಥಾಪನೆ, ಸಂಪರ್ಕ ಸಾಧನಗಳಲ್ಲಿ ಪ್ರಗತಿ ಹೀಗೆ 16 ಪ್ರಜಾಹಿತದ ಕಾರ್ಯಗಳನ್ನು ರಾಜಮಾತೆ ವಾಣಿ ವಿಲಾಸ ಅವರು ಕೈಗೊಂಡರು. ಚಾಮರಾಜ ಒಡೆಯರ ಅವರು ರೂಪಿಸಿದ್ದ ಪ್ರಜಾಪ್ರತಿನಿಧಿ ಸಭೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ್ದು ಈ ರಾಜಮಾತೆ. ಆಡಳಿತ ಸುಧಾರಣೆಗಾಗಿಯೇ ಅವರು ರೀಜೆನ್ಸಿ ಕೌನ್ಸಿಲ್, ಪ್ರತಿನಿಧಾನ ಪರಿಷತ್ ಸ್ಥಾಪಿಸಿದರು. ಮಹಿಳೆಯರಿಗೂ ಮತದಾನದ ಹಕ್ಕು ಪ್ರಾಪ್ತವಾಗಿದ್ದು ಅವರ ಕಾಲದಲ್ಲಿ. ವಾಣಿ ವಿಲಾಸ ಅವರು ಆಧುನಿಕ ಚಿಕಿತ್ಸೆಯ ಅಸ್ಥಿಭಾರ ಹಾಕಿದರು. ಅವರು ಕ್ಷಯ ರೋಗ ನಿವಾರಣೆಗಾಗಿ ಆಸ್ಪತ್ರೆಯೊಂದನ್ನು ನಿರ್ಮಿಸಿದರು. ಇಂತಹ ಆಸ್ಪತ್ರೆ ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ಮೈಸೂರಿನಲ್ಲಿ ಆರಂಭವಾಯಿತು. ನಾವು ಈಗ ಮೈಸೂರಿನ ಹೆಮ್ಮೆ ಎಂದು ಗುರುತಿಸುವ ಮೈಸೂರು ಅಮ್ಮ ವಿಲಾಸ ಅರಮನೆಯನ್ನು ಕಟ್ಟಿಸಿದ್ದು ರಾಜಮಾತೆ ವಾಣಿ ವಿಲಾಸ ಸನ್ನಿಧಾನ. 1897ರ 28 ಫೆಬ್ರವರಿರಂದು ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಮತ್ತು ಸರ್ದಾರ್ ಎನ್. ಕಾಂತರಾಜರಸರ ವಿವಾಹ ಅರಮನೆಯಲ್ಲಿ ನಡೆಯಿತು. ಆದರೆ ಈ ಸಂತಸ ಬಹಳ ಕಾಲ ಉಳಿಯಲಿಲ್ಲ. ಸಂಜೆ ಹೊತ್ತಿಗೆ ಅಗ್ನಿ ಆಕಸ್ಮಿಕದಿಂದ ಅರಮನೆ ಬೆಂಕಿಗೆ ಆಹುತಿಯಾಯಿತು. ಮರದಿಂದಲೇ ನಿರ್ಮಿಸಲಾಗಿದ್ದ ಅರಮನೆ ಧಗ ಧಗ ಉರಿಯುವುದನ್ನು ನೋಡಿ ರಾಜಮಾತೆ ಧೃತಿಗೆಡಲಿಲ್ಲ. ಸುಟ್ಟು ಹೋದ ಅರಮನೆಯ ಬೂದಿಯ ಮೇಲೆಯೇ ಅವರು ಅತ್ಯಂತ ವೈಭವಯುತವಾದ ಅರಮನೆಯನ್ನು ಕಟ್ಟಿ ನಿಲ್ಲಿಸಿದರು. ಪ್ರಸಿದ್ಧ ವಾಸ್ತುಶಿಲ್ಪಿ ಎಚ್. ಇರ್ವಿನ್ ಅವರ ನಕ್ಷೆಯನ್ನು ಆಧರಿಸಿ 1897ರ ಅಕ್ಟೋಬರ್ ತಿಂಗಳಿನಲ್ಲಿಯೇ ಹೊಸ ಅರಮನೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಅರಮನೆ 1912ರಲ್ಲಿ ಪೂರ್ಣಗೊಂಡಿತು. ಅದಕ್ಕೆ ತಗುಲಿದ ವೆಚ್ಚ 41,47,913 ರೂಪಾಯಿಗಳು. ಬೆಂಗಳೂರು ಮತ್ತು ಮೈಸೂರು ನಗರಗಳಿಗೆ ಶುದ್ಧ ಕುಡಿಯುವ ನೀರನ್ನು ನಲ್ಲಿಗಳ ಮೂಲಕ ಸರಬರಾಜು ಮಾಡುವ ಯೋಜನೆ ರೂಪುಗೊಂಡಿದ್ದೂ ಸಹ ವಾಣಿ ವಿಲಾಸ ಅವರ ಕಾಲದಲ್ಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕನ್ನಂಬಾಡಿ ಕಟ್ಟೆ ನಿರ್ಮಾಣದಲ್ಲಿ ಅವರು ಕೈಗೊಂಡ ನಿರ್ಣಯ ಇಡೀ ಕರ್ನಾಟಕದ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ನಿರ್ಣಯ. ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಇದ್ದ ಎಲ್ಲ ಗೊಂದಲಗಳು ನಿವಾರಣೆಯಾಗಿ ಯೋಜನೆಯ ನಕ್ಷೆ ಸಿದ್ಧವಾಯಿತು. ಯೋಜನೆಯ ಅಂದಾಜು ವೆಚ್ಚ 2.53 ಕೋಟಿ ರೂಪಾಯಿಗಳು. ಆಗಿನ ಕಾಲಕ್ಕೆ ಮೈಸೂರು ರಾಜ್ಯದ ವಾರ್ಷಿಕ ಬಜೆಟ್ ಕೂಡ ಅಷ್ಟು ಇರಲಿಲ್ಲ. ಆಗ ರಾಜಮಾತೆ ಮತ್ತು ಕೃಷ್ಣರಾಜ ಒಡೆಯರ ಅವರು ತೆಗೆದುಕೊಂಡ ನಿರ್ಣಯ ಅತ್ಯಂತ ಅಪರೂಪದ್ದು. ಅರಮನೆಯ ಖಾಸಗಿ ಭಂಡಾರದಲ್ಲಿದ್ದ ವಜ್ರ ವೈಢೂರ್ಯ, ಆಭರಣಗಳು, ಬೆಳ್ಳಿ ರೂಪಾಯಿಗಳನ್ನು ಬೊಂಬಾಯಿಗೆ 4 ಗೋಣಿ ಚೀಲದಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಆ ಹಣವನ್ನು ಕನ್ನಂಬಾಡಿ ಕಟ್ಟಲು ಬಳಸಿದರು. ಹೀಗೆ ಮೈಸೂರು ರಾಜಮಾತೆಯರ ಇತಿಹಾಸ ರೋಚಕ. ಜನಾನುರಾಗಿ ಆಡಳಿತದ ಬೀಜ ಬಿತ್ತಿದ್ದೇ ಅವರು. 5 ಜನ್ಮಶತಾಬ್ದಿ ವಿಶೇಷ. ಹಡಗಲಿಯ ಸೌಗಂಧಿಕ ಪುಷ್ಪ ಡಾಕ್ಟರ್ ರಾವ್ಗೆ 100ರ ಸಂಭ್ರಮ. ಕರ್ನಾಟಕದ ಹೂವಿನ ಹಡಗಲೆಯಲ್ಲಿ ಹುಟ್ಟಿ ಪ್ರಸ್ತುತ ಅಮೆರಿಕದಲ್ಲಿ ನೆಲೆಸಿರುವ ಡಾಕ್ಟರ್ ಸಿ.ಆರ್.
ರಾವ್ ಅವರಿಗೆ 10 ಸೆಪ್ಟೆಂಬರ್ಗೆ 100 ವರ್ಷ ತುಂಬಿತು. ಗಣಿತ ಮತ್ತು ಸಂಖ್ಯಾಶಾಸ್ತ್ರ ವಿಜ್ಞಾನದಲ್ಲಿ ಅಸಾಧಾರಣ ಸಾಧನೆ ಸಲ್ಲಿಸಿ ವಿಶ್ವಮಾನ್ಯ ಕೊಡುಗೆಗಳನ್ನು ನೀಡಿರುವ ಈ ಭಾರತೀಯನ ಸಾಧನೆಯ ಕುರಿತು ಅಮೆರಿಕದಲ್ಲಿ ಕಳೆದೊಂದು ವರ್ಷದಿಂದ ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದರೆ ನಮಗೆ ಮಾತ್ರ ಹಿತ್ತಲ ಗಿಡದ ಅರಿವೇ ಇಲ್ಲ. 1940ರ ಜೂನ್ 2ನೇ ವಿಶ್ವ ಮಹಾಯುದ್ಧದ ವಿನಾಶದ ತೀವ್ರತೆ ಎಲ್ಲೆಡೆ ಹಬ್ಬುತ್ತಿದ್ದ ಕಾಲ. ಅದೇ ಸಮಯಕ್ಕೆ ಉತ್ತರ ಆಫ್ರಿಕಾದ ಸೇನಾಪಡೆಯ ಸಮೀಕ್ಷಾ ಘಟಕಕ್ಕೆ ಗಣಿತಜ್ಞನೊಬ್ಬ ಬೇಕು ಎಂದು ಪತ್ರಿಕೆಯೊಂದರಲ್ಲಿ ಪ್ರಕಟಣೆಯನ್ನು ನೋಡಿ, ಕೆಲವು ದಿನಗಳ ಹಿಂದಷ್ಟೇ ತಂದೆಯನ್ನು ಕಳೆದುಕೊಂಡಿದ್ದ 19ರ ಹರೆಯದ ಯುವಕನೊಬ್ಬ ಅರ್ಜಿ ಸಲ್ಲಿಸಿದ. ಗಣಿತ ವಿಷಯದ ಪದವಿ ಪ್ರಮಾಣಪತ್ರ ಹಿಡಿದುಕೊಂಡು ದಕ್ಷಿಣದ ವಿಶಾಖಪಟ್ಟಣಂನಿಂದ 500 ಮೈಲಿ ದೂರದ ಕಲಕತ್ತೆಗೆ ಸಂದರ್ಶನಕ್ಕಾಗಿ ಬಂದ. ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಿದ್ದರೂ ಕಿರಿಯ ವಯಸ್ಸಿನ ಕಾರಣಕ್ಕೆ ಕೆಲಸಕ್ಕೆ ಆಯ್ಕೆಯಾಗಲಿಲ್ಲ. ಆ ಯುವಕ ತನ್ನ ನಿರಾಶೆಯನ್ನು ತಾನು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಪರಿಚಯವಾದ ವ್ಯಕ್ತಿಯ ಜೊತೆ ಹಂಚಿಕೊಂಡ. ಆ ವ್ಯಕ್ತಿಯ ಸಲಹೆಯ ಮೇರೆಗೆ ಪ್ರೆಸಿಡೆನ್ಸಿ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿನ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದಲ್ಲಿ 1 ವರ್ಷ ಅವಧಿಯ ತರಬೇತಿಗೆ ಅರ್ಜಿ ಸಲ್ಲಿಸಿದ. ಈ ಮಧ್ಯೆ ಸಿವಿಲ್ ಸರ್ವಿಸ್ ಹುದ್ದೆ ಬಯಸಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ. ಆಗಲೂ 8 ತಿಂಗಳು ವಯಸ್ಸು ಕಡಿಮೆ ಎಂಬ ಕಾರಣಕ್ಕೆ ಅರ್ಜಿ ತಿರಸ್ಕೃತಗೊಂಡಿತು. ಅದಾಗಿ 2 ವಾರಗಳ ನಂತರ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ SI ಮುಖ್ಯಸ್ಥ ಪಿ. ಸಿಮಹಲ್ನೋಬಿಸ್ ಅವರ ಸಹಿ ಇರುವ ಜನವರಿ 1ರಂದು ತರಬೇತಿಗೆ ಸೇರಿಕೊಳ್ಳಬೇಕು ಎಂಬ ಆದೇಶ ಕೈ ಸೇರಿತು. ಗಣಿತದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದರೂ ಸದ್ಯಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಯನ ಮಾಡಿದರಾಯಿತು ಎಂದು ನಿರ್ಧರಿಸಿ ತರಬೇತಿಗೆ ಹಾಜರಾದ ಆ ಯುವಕ ಮುಂದಿನ ವರ್ಷಗಳಲ್ಲಿ ಇಡೀ ವಿಶ್ವವೇ ಬೆರಗಾಗುವಂತೆ ಸ್ಟ್ಯಾಟಿಸ್ಟಿಕ್ಸ್ ವಿಷಯದ ಅನೇಕ ಸಿದ್ಧಾಂತ ನಿಯಮಗಳನ್ನು ರೂಪಿಸಿದ. ದೇಶ ನಡೆಸುವ ನಾಯಕರಿಗೆ, ಯೋಜನೆ ರೂಪಿಸುವ ತಜ್ಞರಿಗೆ ದೊಡ್ಡ ಪ್ರಮಾಣದಲ್ಲಿ ನೆರವಾಗಿ ವಿಶ್ವ ಮಟ್ಟದ ಗೌರವ ಮೂಡಿಗೇರಿಸಿಕೊಂಡ. ಆ ಸಾಧಕನ ಹೆಸರು ಡಾಕ್ಟರ್ ಸಿ.ಆರ್. ರಾವ್. ಕಾಲ್ಯಂಪುಡಿ ರಾಧಾಕೃಷ್ಣರಾವ್. ಮಿನುಗಿದ ಮೊಳಕೆಯ ಸಿರಿ. ಗಣಿತ ಲೋಕದ ಪಾಲಿಗೆ ಡಾಕ್ಟರ್ ರಾವ್ ಎಂದೇ ಖ್ಯಾತರಾದ ರಾಧಾಕೃಷ್ಣರಾವ್ ಅವರು ಹುಟ್ಟಿದ್ದು ಅಂದಿನ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ, ಈಗ ಕರ್ನಾಟಕದಲ್ಲಿರುವ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿಯಲ್ಲಿ. 10 ಮಕ್ಕಳ ದೊಡ್ಡ ಕುಟುಂಬದಲ್ಲಿ 1920ರ 10 ಸೆಪ್ಟೆಂಬರ್ರಂದು ನಾಯ್ಡು ಮತ್ತು ಲಕ್ಷ್ಮೀಕಾಂತಮ್ಮ ದಂಪತಿಯ 8ನೇ ಮಗನಾಗಿ ಜನಿಸಿದ ರಾವ್ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದಿದ್ದು ಆಂಧ್ರಪ್ರದೇಶದ ಗೂಡೂರು, ನಂದಿಗ್ರಾಮ, ನುಜವಿಡ್ಗಳಲ್ಲಿ. ಸಿಐಡಿ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿದ್ದ ನಾಯ್ಡು ಅವರು ಸೇವೆಯಿಂದ ನಿವೃತ್ತರಾದ ಬಳಿಕ ವಿಶಾಖಪಟ್ಟಣದಲ್ಲಿ ನೆಲೆಸಿದರು. ರಾವ್ ಅವರ ಹೈಸ್ಕೂಲು ಮತ್ತು ಕಾಲೇಜು ಶಿಕ್ಷಣ ಅಲ್ಲಿಯೇ ನಡೆದವು. ಬಾಲ್ಯದಲ್ಲೇ ಗಣಿತದಲ್ಲಿ ಭಾರೀ ಚುರುಕಾಗಿದ್ದ ರಾವ್ ತಮ್ಮ 5ನೆಯ ವಯಸ್ಸಿಗೆಲ್ಲ ಅಂದಿನ ಕಾಲದ ಹಣ್ಣ ಲೆಕ್ಕಾಚಾರದ ಘಟಕಗಳಾದ ಆಣೆ, ದುಮಡಿ ಮತ್ತು ಕಾಣಿಗಳ ಲೆಕ್ಕಗಳನ್ನು ಕ್ಷಣ ಮಾತ್ರದಲ್ಲಿ ಬಿಡಿಸುತ್ತಿದ್ದರು. ಮಗನ ಪ್ರತಿಭೆಯನ್ನು ಗುರುತಿಸಿದ್ದ ತಂದೆ ಭಾಸ್ಕರಾಚಾರ್ಯನ ಲೀಲಾವತಿ ಪುಸ್ತಕ ನೀಡಿ ಸಮಸ್ಯೆಗಳನ್ನು ಬಿಡಿಸಲು ಹೇಳುತ್ತಿದ್ದರು. ಸಮಯ ದೊರೆತಾಗಲೆಲ್ಲ ಗಣಿತದ ಕ್ಲಿಷ್ಟ ಸಮಸ್ಯೆಗಳನ್ನು ಬಿಡಿಸಲು ಉತ್ತೇಜಿಸುತ್ತಿದ್ದರು. ಮಗನನ್ನು ಬೆಳಗ್ಗಿನ ಜಾವ 4ಕ್ಕೆ ಎಬ್ಬಿಸಿ ಓದಲು ಎಣ್ಣೆ ದೀಪವನ್ನು ಹಚ್ಚಿಡುತ್ತಿದ್ದ ತಾಯಿ, ಮಗ ಬೃಹತ್ ಸಾಧನೆ ಮಾಡುತ್ತಾನೆ ಎನ್ನುತ್ತಿದ್ದರು. ಅದು ಸುಳ್ಳಾಗಲಿಲ್ಲ. 17ನೇ ವಯಸ್ಸಿಗೆ ಬಿ.ಎ. ಆನರ್ಸ್ ಪದವಿ ಪಡೆದ ರಾವ್ ಗಣಿತ ಸಂಶೋಧಕನಾಗಬೇಕೆಂಬ ಮಹದಾಸೆ ಹೊಂದಿದ್ದರು. ಸ್ನಾತಕೋತ್ತರ ಪದವಿಗೆ ಅರ್ಜಿ ಹೋಗಿ ಸ್ಕಾಲರ್ಶಿಪ್ಗಾಗಿ ಕಾದರು. ಎರಡೂ ಸಿಗದಿದ್ದಾಗ ಆರ್ಮಿಯ ಕೆಲಸ ಹುಡುಕಿ ಕಲಕತ್ತೆಗೆ ಹೋದರು. ಆದರೆ ಅವಕಾಶ ದೊರೆತದ್ದು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ. ಅಲ್ಲಿಂದ ಮುಂದೆ ಹಿಂದಿರುಗಿ ನೋಡದ ಅವರು, ತಾವು ನಡೆದ ಹಾದಿಯನ್ನು ಗಣಿತ ಸಂಖ್ಯಾ ವಿಜ್ಞಾನದ ಹೆದ್ದಾರಿಯನ್ನಾಗಿಸಿ ಸ್ಟ್ಯಾಟಿಸ್ಟಿಕ್ಸ್ ಕ್ಷೇತ್ರದ ಹಲವು ಪ್ರಥಮಗಳನ್ನು ಸಾಧಿಸಿ ತೋರಿಸಿದರು. ಕಲ್ಕತ್ತಾದಲ್ಲಿ ಸುದೀರ್ಘ 40 ವರ್ಷಗಳವರೆಗೆ ಸೇವೆ ಸಲ್ಲಿಸಿದರು. ಸಾಧನೆಯ ಶಿಖರವೇರಿದ ಪ್ರತಿಭೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡೆಯುತ್ತಲೇ ಕಲಕತ್ತಾ ವಿಶ್ವವಿದ್ಯಾಲಯದಿಂದ 1943ರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ವಿಷಯದಲ್ಲಿ ಬಂಗಾರದ ಪದಕದೊಂದಿಗೆ ಪ್ರಥಮ ರ್ಯಾಂಕ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅವರು ಅಂದು ಪಡೆದ ಅಂಕಗಳ ದಾಖಲೆಯನ್ನು ಈ ದಿನದವರೆಗೂ ಯಾರೂ ಸರಿಗಟ್ಟಿಲ್ಲ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಭೌತತಜ್ಞ ಮೆಹಲ್ನೋಬಿಸ್ ಸ್ಥಾಪಿಸಿದ ISIನಲ್ಲಿ ತರಬೇತಿಗೆ ಸೇರಿಕೊಂಡ ಇವರು ನಂತರದ ದಿನಗಳಲ್ಲಿ ಸಂಶೋಧನಾ ವಿದ್ಯಾರ್ಥಿ, ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದ ಅಧೀಕ್ಷಕ,
ಪ್ರಾಧ್ಯಾಪಕ ಹಾಗೂ ಸಂಶೋಧನೆ ಮತ್ತು ತರಬೇತಿ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಮಹಲ್ನೋಬಿಸ್ ಅವರ ಸಾವಿನ ನಂತರ ISIನ ನಿರ್ದೇಶಕರಾಗಿ ಜವಾಹರ್ಲಾಲ್ ನೆಹರು ಪ್ರಾಧ್ಯಾಪಕ ಹುದ್ದೆಯ ಗೌರವ ಮತ್ತು ರಾಷ್ಟ್ರೀಯ ಪ್ರಾಧ್ಯಾಪಕ ಗೌರವಕ್ಕೆ ಪಾತ್ರರಾದರು. ತಮ್ಮ 60ನೇ ವಯಸ್ಸಿನಲ್ಲಿ ನಿವೃತ್ತರಾದರು. ISIನಲ್ಲಿದ್ದಾಗ 1946ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಆಹ್ವಾನದ ಮೇರೆಗೆ ಅಲ್ಲಿನ ಮಾನವಿಕ ವಿಜ್ಞಾನ ಮತ್ತು ಪುರಾತತ್ವ ವಿಜ್ಞಾನ ಮ್ಯೂಸಿಯಂನ ಯೋಜನೆಯೊಂದರಲ್ಲಿ ಭಾಗಿಯಾದರು. ಮಹಲ್ನೋಬಿಸ್ರ ವಿಧಾನವನ್ನು ಅನುಸರಿಸಿ ಕೆಲಸ ಮಾಡಿ ಆಧುನಿಕ ಸ್ಟ್ಯಾಟಿಸ್ಟಿಕ್ಸ್ನ ದಾತಾರನೆಂದು ಖ್ಯಾತರಾಗಿದ್ದ ಸರ್ ಆರ್. ವಿ. ಫಿಶರ್ ಮಾರ್ಗದರ್ಶನದಲ್ಲಿ 1948ರಲ್ಲಿ Ph.D. ಪಡೆದರು. ವಿಶೇಷವೆಂದರೆ ಫಿಶರ್ ಮಾರ್ಗದರ್ಶನದಲ್ಲಿ Ph.D. ಪದವಿ ಪಡೆದ ಏಕೈಕ ವಿದ್ಯಾರ್ಥಿ ನಮ್ಮ ರಾವ್. ಗಣಿತ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಕ್ಷೇತ್ರಕ್ಕೆ ರಾವ್ ಅವರು ನೀಡಿದ ಕೊಡುಗೆಯನ್ನು ಗಮನಿಸಿದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ 1962ರಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ನೀಡಿ ಗೌರವಿಸಿತು. 1953ರಿಂದ 1979ರವರೆಗೆ ಅಮೆರಿಕದ ಓಹಿಯೋ, ಜಾನ್ ಹಾಪ್ಕಿನ್ಸ್, ಇಂಡಿಯಾನಾ, ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ದುಡಿದರು. ISIನಿಂದ ನಿವೃತ್ತರಾದ ನಂತರ ಅಮೆರಿಕದ ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ 25 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ತಮ್ಮ 85ನೇ ವಯಸ್ಸಿನಲ್ಲಿ ನಿವೃತ್ತರಾದರು. ಇಷ್ಟೆಲ್ಲ ಸಾಧಿಸಿದ ರಾವ್ ಅವರು ಗಣಿತ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸುವ ಅವಕಾಶ ಸಿಗದೇ ಇದ್ದುದರಿಂದ ಆಕಸ್ಮಿಕವಾಗಿ ಸ್ಟ್ಯಾಟಿಸ್ಟಿಕ್ಸ್ ಕ್ಷೇತ್ರಕ್ಕೆ ಬಂದೆ ಎಂದು ತಮ್ಮ ಜೀವನ ಕಥನದಲ್ಲಿ ಹೇಳಿಕೊಂಡಿದ್ದಾರೆ. ಉನ್ನತ ಕೊಡುಗೆ: ಅಂಕಿ-ಅಂಶ ವಿಜ್ಞಾನದಲ್ಲಿ 70 ವರ್ಷಗಳ ರಚನಾತ್ಮಕ ಕೆಲಸ ಮಾಡಿದ ರಾವ್ ಅವರು ಮಾನವ ಜೀವನದ ಮೇಲೆ ಪರಿಣಾಮ ಬೀರುವ ಹಲವು ಕ್ಷೇತ್ರಗಳಿಗೆ ತಮ್ಮ ಸಂಶೋಧನೆಗಳಿಂದ ನೆರವಾಗಿದ್ದಾರೆ. ಆರ್ಥಿಕ ಯೋಜನೆ, ಹವಾಮಾನ ಮುನ್ಸೂಚನೆ, ರೋಗ ಪತ್ತೆ ವಿಧಾನ, ಗುಪ್ತಚರ ವಿಮಾನಗಳ ಚಲನವಲನ, ತ್ವರಿತವಾಗಿ ಏರುತ್ತಿರುವ ಜನಸಂಖ್ಯೆ, ಹಬ್ಬುತ್ತಿರುವ ರೋಗಗಳು, ಏರುಪೇರಾಗುತ್ತಿರುವ ಹವಾಮಾನ, ಬೆಳೆಯ ಇಳುವರಿ ವ್ಯತ್ಯಾಸ, ಹಣದುಬ್ಬರ, ಬಡತನ, ಆರೋಗ್ಯ, ಉದ್ಯೋಗ, ಶಿಕ್ಷಣ, ಅಗತ್ಯ ವಸ್ತುಗಳ ಬೇಡಿಕೆ, ಸರಬರಾಜು, ಅಂತರಿಕ್ಷ ನೌಕೆಗಳ ಉಡಾವಣೆ ಮತ್ತು ಚಲನವಲನಗಳ ಮೇಲೆ ನಿಗಾದಂಥ ಬಹುಮುಖ್ಯ ವಿಷಯಗಳಿಗೆ ಅವರ ಸಂಶೋಧನೆಗಳು ಸಮಾಧಾನ ಮತ್ತು ಪರಿಹಾರ ಕಲ್ಪಿಸುತ್ತವೆ. ಈಗ ಇಡೀ ಜಗತ್ತನ್ನು ತಲ್ಲಣಿಸಿ ಹಾಕಿರುವ ಕೊರೋನಾ ಪಿಡುಗಿನ ನಿಯಂತ್ರಣ, ರೋಗಿಗಳ ಸಂಖ್ಯೆ, ಸಾವಿನ ಏರಿಕೆ, ಚಿಕಿತ್ಸಾ ವ್ಯವಸ್ಥೆ, ಔಷಧಿಯ ಲಭ್ಯತೆ, ಹಣಕಾಸಿನ ನೆರವು ಮುಂತಾದ ಹಲವು ವಿಷಯಗಳ ವಸ್ತುನಿಷ್ಠ ಲೆಕ್ಕಾಚಾರಕ್ಕೆ ಸ್ಟ್ಯಾಟಿಸ್ಟಿಕ್ಸ್ನ ಬಳಕೆ ಹೆಚ್ಚಾಗಿ ನಡೆಯುತ್ತಿದೆ. ರಾವ್ ಅವರು ಹೇಳುವ ಪ್ರಕಾರ 2026ರ ವೇಳೆಗೆ ಸಾಮಾನ್ಯ ಜೀವನದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಬಳಕೆ 36% ಹೆಚ್ಚಲಿದೆ. ಕ್ರಾಮರ್-ರಾವ್ ಇನ್ಇಕ್ವಾಲಿಟಿ, ರಾವ್ ಬ್ಯಾಕ್ವೆಲೈಜೇಷನ್, ಫಿಶರ್-ರಾವ್ ಥಿಯರಮ್, ರಾವ್ ಡಿಸ್ಟೆನ್ಸ್, ರಾವ್ ಆರ್ಥೋಗೋನಲ್ ಅರೇಸ್, ಮಲ್ಟಿವೇರಿಯೇಟ್ ಅನಾಲಿಸಿಸ್ ಆಫ್ ವೇರಿಯನ್ಸ್ ಹೀಗೆ ಹಲವಾರು ಅತ್ಯುಪಯುಕ್ತ ಸಂಖ್ಯಾ ವಿಜ್ಞಾನದ ಸಲಕರಣೆಗಳನ್ನು ನೀಡಿರುವ ರಾವ್ ಅವರ ಅನೇಕ ಸಂಶೋಧನಾ ಪ್ರಬಂಧಗಳು ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಗಣಿತ ಸ್ಟ್ಯಾಟಿಸ್ಟಿಕ್ಸ್ನ ಸಿಲೆಬಸ್ಗಳಾಗಿವೆ. ಇಂಜಿನಿಯರಿಂಗ್, ಎಕನೋಮೆಟ್ರಿಕ್ಸ್, ಬಯೋಮೆಟ್ರಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ನ ಪಠ್ಯ ಪುಸ್ತಕಗಳಲ್ಲಿ ಅವರ ಹೆಸರಿಲ್ಲದ ಪಾಠವೇ ಇಲ್ಲ. ವಿಶ್ವದ ಸ್ಟ್ಯಾಟಿಸ್ಟಿಕಲ್ ನಕ್ಷೆಯಲ್ಲಿ ಭಾರತ ಕೇಂದ್ರ ಸ್ಥಾನದಲ್ಲಿರಬೇಕೆಂದು ನಿರ್ಧರಿಸಿ ಹಲವು ತರಬೇತಿ ಮತ್ತು ಸಂಶೋಧನಾ ಕೋರ್ಸ್ಗಳನ್ನು ರೂಪಿಸಿದ ರಾವ್ ಅವರು ವಿಶ್ವಸಂಸ್ಥೆಯ ಸ್ಟ್ಯಾಟಿಸ್ಟಿಕ್ಸ್ ವಿಭಾಗದ ಅಧ್ಯಕ್ಷರಾಗಿದ್ದಾಗ ಏಷ್ಯಾದ ದೇಶಗಳಿಗೆಂದೇ ಪ್ರತ್ಯೇಕ ಸ್ಟ್ಯಾಟಿಸ್ಟಿಕ್ಸ್ ಸಂಸ್ಥೆಯ ಅವಶ್ಯಕತೆಯನ್ನು ಪ್ರತಿಪಾದಿಸಿದರು ಹಾಗೂ ಟೋಕಿಯೋದಲ್ಲಿ ಏಷಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿದರು. ಹೈಸೆನ್ಬರ್ಗ್ನ ಅನ್ಸರ್ಟಿನಿಟಿ ತತ್ವವನ್ನು ಸುಲಭವಾಗಿ ಗ್ರಹಿಸಲು ರಾವ್ ಕ್ರಾಮರ್ ನಿಯಮವನ್ನು ಅನ್ವಯಿಸಬೇಕು ಎಂಬ ಭೌತವಿಜ್ಞಾನಿಗಳ ಅಭಿಪ್ರಾಯ ರಾವ್ ಅವರ ಸಂಶೋಧನೆಗೆ ಸಿಕ್ಕ ಬಹುದೊಡ್ಡ ಗೌರವ. ರಾವ್ ಅವರ ಸಂಶೋಧನಾ ಜೀವನ ಮತ್ತು ಕೊಡುಗೆಗಳನ್ನು ಆಯಾ ಕಾಲಕ್ಕೆ ಗುರುತಿಸಿರುವ ಸರ್ಕಾರಗಳು, ದೇಶಗಳು, ಸಂಸ್ಥೆಗಳು ಅವರಿಗೆ ಸಲ್ಲಲೇಬೇಕಾದ ಗೌರವ ಮನ್ನಣೆಗಳನ್ನು ನೀಡಿವೆ. ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ, ಪದ್ಮಭೂಷಣ, ಮೇಘನಾದ ಸಹಾ ಮೆಡಲ್, ಮಹಲ್ನೋಬಿಸ್ ಶತಮಾನೋತ್ಸವ ಮೆಡಲ್, ಪದ್ಮವಿಭೂಷಣ, ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಶ್ರೀನಿವಾಸ ರಾಮಾನುಜನ್ ಮೆಡಲ್, ವಿಜ್ಞಾನಿಗಳಿಗೆ ನೀಡುವ ಭಾರತ ಸರ್ಕಾರದ ಅತ್ಯುನ್ನತ ಗೌರವ ಇಂಡಿಯಾ ಸೈನ್ಸ್ ಬಹುಮಾನ, ಜೆ.ಸಿ. ಬೋಸ್ ಗೋಲ್ಡ್ ಮೆಡಲ್ ಹೀಗೆ ಭಾರತ ಸರ್ಕಾರದ ಸಂಸ್ಥೆಗಳ 10 ಹಲವು ಉನ್ನತ ಗೌರವ, ಪ್ರಶಸ್ತಿಗಳು ಅವರಿಗೆ ಸಂದಿವೆ.
ಅಮೆರಿಕ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿಯಾದ ನ್ಯಾಷನಲ್ ಮೆಡಲ್ ಆಫ್ ಸೈನ್ಸ್, ಬ್ರಿಟನ್ನ ರಾಯಲ್ ಸ್ಟ್ಯಾಟಿಸ್ಟಿಕಲ್ ಸೊಸೈಟಿಯ ಸಿಲ್ವರ್ ಮೆಡಲ್ ಗೌರವಗಳು ಅವರ ಮೂಡಿಗೇರಿವೆ. 18 ದೇಶಗಳ 33 ಡಾಕ್ಟರೇಟ್ಗಳು, ಹಲವು ದೇಶಗಳ ಸ್ಟ್ಯಾಟಿಸ್ಟಿಕಲ್ ಅಕಾಡೆಮಿಗಳ ಗೌರವ ಸದಸ್ಯತ್ವ ಸಂದಿವೆ. ಅವರು ಬರೆದ 30ಕ್ಕೂ ಹೆಚ್ಚು ಪುಸ್ತಕಗಳು, ಪ್ರಕಟಿಸಿದ 450ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಬಂಧಗಳು, ದೇಶಾದ್ಯಂತ ಅವರು ಸ್ಥಾಪಿಸಿದ ಸಂಶೋಧನಾ ಕೇಂದ್ರಗಳು ಅವರ ಹಿರಿಮೆಯನ್ನು ಸದಾ ಸಾರುತ್ತವೆ. ರಾವ್ ಐ ಸೇರಿದಾಗ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಮ್ಮ ವಿಶ್ವವಿದ್ಯಾಲಯಗಳು ಸ್ವತಂತ್ರ ವಿಷಯವಾಗಿ ಪರಿಗಣಿಸುತ್ತಿರಲಿಲ್ಲ. ಅವರು ಎತ್ತರಕ್ಕೇರುತ್ತಿದ್ದಂತೆ ಎಲ್ಲವೂ ಬದಲಾಯಿತು. ಈಗ ಗಣಿತ ಬೋಧಿಸುವ ದೇಶದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಹಂತಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ವಿಷಯದ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಭಾರತ ಸರ್ಕಾರ ರಾವ್ ಅವರ ಹೆಸರಿನಲ್ಲಿ ಉನ್ನತ ಪ್ರಶಸ್ತಿ ಸ್ಥಾಪಿಸಿದೆ. ಸ್ಟ್ಯಾಟಿಸ್ಟಿಕ್ಸ್ ಅಧ್ಯಯನಕ್ಕಾಗಿ ಸಾಂಖ್ಯ ಎಂಬ ಮ್ಯೂಸಿಯಂ ಅನ್ನು ಹೈದರಾಬಾದಿನಲ್ಲಿ ಸ್ಥಾಪಿಸುವ ಉದ್ದೇಶ ಹೊಂದಿರುವ ರಾವ್ ಅವರು ಅದಕ್ಕಾಗಿ ಈಗಲೂ ಶ್ರಮಿಸುತ್ತಿದ್ದಾರೆ. ತೋಟಗಾರಿಕೆ, ಫೋಟೋಗ್ರಫಿ, ಅಡುಗೆ, ಭಾರತೀಯ ನೃತ್ಯ ಪ್ರಕಾರಗಳಲ್ಲಿ ಅಪಾರ ಆಸಕ್ತಿ ಹೊಂದಿರುವ ರಾವ್ ಅವರು ತಮ್ಮ ಯೌವನದ ದಿನಗಳಲ್ಲಿ ಉತ್ತಮ ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದರು. ಗಣಿತ ಮತ್ತು ವಿಜ್ಞಾನದ ಒಲಿಂಪಿಯಾಡ್ಗಳಂತೆ ಸ್ಟ್ಯಾಟಿಸ್ಟಿಕ್ಸ್ ವಿಷಯಕ್ಕೂ ಒಲಿಂಪಿಯಾಡ್ ಪ್ರಾರಂಭಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. 1970ರಲ್ಲಿ ದೆಹಲಿ ಐಎಸ್ಐಗೆ ಬಂದಾಗ, ದೆಹಲಿಯಲ್ಲಿ ಕೂಚಿಪುಡಿ ನೃತ್ಯ ಹೇಳಿಕೊಡುವ ಒಂದೇ ಒಂದು ಶಾಲೆ ಇಲ್ಲದನ್ನು ಗಮನಿಸಿ, ತಾವೇ ಕೂಚಿಪುಡಿ ನೃತ್ಯ ಅಕಾಡೆಮಿಯನ್ನು ಪ್ರಾರಂಭಿಸಿ ಉತ್ತೇಜನ ನೀಡಿದ್ದರು. ಜವಾಹರ್ಲಾಲ್ ನೆಹರು, ಭಟ್ನಾಗರ್ ಪ್ರಶಸ್ತಿ ನೀಡಿ ಗೌರವಿಸಿದಾಗ, ವೈಯಕ್ತಿಕ ಸಾಧನೆಯ ಸಂತೋಷಕ್ಕಿಂತ ನಮ್ಮ ಸೇನೆಗಳ ಕ್ಷೇಮ ಮುಖ್ಯ ಎಂದು ಹೇಳಿ ಪ್ರಶಸ್ತಿಯ ಹಣವನ್ನು ಭಾರತೀಯ ಸೇನೆಗೆ ನೀಡಿದ್ದರು. ನಿಮಗೆ ಅತ್ಯಂತ ತೃಪ್ತಿ ನೀಡಿದ ನಿಮ್ಮ ಸಾಧನೆ ಯಾವುದು ಎನ್ನುವ ಪ್ರಶ್ನೆಯೊಂದಕ್ಕೆ, ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನನ್ನ ವಿದ್ಯಾರ್ಥಿಗಳು ಮಾಡುತ್ತಿರುವ ಕೆಲಸ ಎನ್ನುವ ಉತ್ತರ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತಿದೆ. ಹೂವಿನ ಹಡಗಲಿಯಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ಕಂಪು ಬೀರಿದ ಕೀರ್ತಿ ರಾವ್ಗೆ ಸಲ್ಲುತ್ತದೆ. ರಾವ್ ಅವರ ಪತ್ನಿ ಭಾರ್ಗವಿ ಮನಃಶಾಸ್ತ್ರ ಮತ್ತು ಇತಿಹಾಸ ವಿಷಯಗಳಲ್ಲಿ ಪಿಎಚ್.ಡಿ. ಪಡೆದಿದ್ದಾರೆ. ಕೆಲವು ವರ್ಷಗಳ ಕಾಲ ಜಾಧವ್ಪುರ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದಾರೆ. ಮಗಳು ಅಶ್ವಿನಿ ಭರತನಾಟ್ಯ ಪ್ರವೀಣೆಯಾಗಿದ್ದು, ಪೋಷಕಾಂಶ ವಿಜ್ಞಾನದಲ್ಲಿ ಪಿಎಚ್.ಡಿ. ಪಡೆದಿದ್ದಾರೆ. ನಾಟ್ಯ ಎಂಬ ನೃತ್ಯ ತರಬೇತಿ ಶಾಲೆಯನ್ನು ನಡೆಸುತ್ತಿದ್ದಾರೆ. ಮಗ ವೀರೇಂದ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಗಳಿಸಿದ್ದು, ಅಮೆರಿಕದಲ್ಲಿ ನೆಲೆಸಿ ಸ್ವಂತ ಕಂಪ್ಯೂಟರ್ ಉದ್ಯಮ ನಡೆಸುತ್ತಿದ್ದಾರೆ. ಇಂಗ್ಲೆಂಡ್, ಅಮೆರಿಕ ಮತ್ತು ಭಾರತದ ಪೌರತ್ವ ಹೊಂದಿರುವ ರಾವ್ ತಮ್ಮ ವಿಶ್ರಾಂತ ಜೀವನವನ್ನು ಅಮೆರಿಕದ ಫ್ಲೋರಿಡಾದಲ್ಲಿ ಕಳೆಯುತ್ತಿದ್ದಾರೆ. 100 ವಸಂತಗಳನ್ನು ಕಂಡು ಮಾಗಿದ ಜೀವ ಈಗಲೂ ಸ್ಟ್ಯಾಟಿಸ್ಟಿಕ್ಸ್ ವಿಷಯದ ಸಂಶೋಧನೆಗೆ, ಅಧ್ಯಯನ ಸಂಸ್ಥೆಗಳ ಅಭಿವೃದ್ಧಿಗೆ ತುಡಿಯುತ್ತಲೇ ಇದೆ. 6 ಧಾರಾವಾಹಿ ಭಾಗ 1. ಕಸ್ತೂರ್ಬಾ ಗಾಂಧಿ, ಲೇಖಕರು ಬರಗೂರು ರಾಮಚಂದ್ರಪ್ಪ. There was some turmoil between them, but there was tremendous love and unshakable trust between them. Viditba, Mohandas could not become Mahatma Gandhi. Tushar Gandhi, great-grandson of Gandhi. Her silence in the face of Gandhi's magnanimity is often read as submission or absolute devotion to her husband. But Kasturba, as she was known before her marriage, was by not a passive follower of her husband's will. Iron Gandhi, grandson of Gandhi. ಮರಳಿ ಮಣ್ಣಿಗೆ, ಮರಳಿ ಬಾಲ್ಯಕ್ಕೆ. ಚಿತೆ ಉರಿಯುತ್ತಿತ್ತು. ಚಿತ್ತವೇ ಚಿತೆಯಾದಂತೆ. ಬದುಕು ಬೆಂಕಿಯಾದಂತೆ. ಅನುಭವಗಳೆಲ್ಲ ಸುಟ್ಟು ಚಟವಾದಂತೆ. ಉರಿದುರಿದು ಬೂದಿಯಾದಂತೆ. ಬೂದಿಯಲ್ಲಿ ನೆನಪು ಪುಡಿಯಾದಂತೆ. ಪುಡಿಯೆಲ್ಲ ಇಡಿಯಾಗಿ ಕಾಡಿಸಿದಂತೆ. ಕಾಡಲ್ಲಿ ಅಗೋಚರ ಅಲೆದಂತೆ. ಎಂಥ ವಿಸ್ಮಯ! ಕಟ್ಟಿದ ಬದುಕು ಚಟವೇರಿ, ಬೆಂಕಿಯಲ್ಲಿ ಬೂದಿಯಾಗಿ, ಉರಿಯು ಉಯ್ಯಾಲೆಯಲ್ಲಿ ಆಕಾರ ನಿರಾಕಾರದತ್ತ ಸಾಗಿದ ಸಾವಿನ ಸಂಕಟ. ಗಾಂಧಿ ನೋಡುತ್ತ ನಿಂತಿದ್ದರು. ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆಯುತ್ತ, ಸಂಸಾರಿಗಳಾಗುತ್ತ, ಸಂಚಾರಿಗಳಾಗುತ್ತ, ಸಮಸ್ಯೆ, ಸವಾಲು, ಸಂಘರ್ಷಗಳ ಸುಳಿಯಲ್ಲಿ ಸಿಲುಕಿಯೂ ಸೋಲದ ದೋಣಿ ಪಯಣದ ಸಂಗಾತಿ ಕಸ್ತೂರ್ಬಾ ಇನ್ನಿಲ್ಲ. ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗಾಂಧಿಯವರ ಜೊತೆಗಿದ್ದ ಜನ ಹೊರಟು ನಿಂತರು. ಬನ್ನಿ ಬಾಪು ಎಂದರು. ಬಾಪು ಹೊರಡಲಿಲ್ಲ,
ಒತ್ತಾಯಿಸಿದರು. ಎಲ್ಲ ಮುಗಿಯಿತಲ್ಲ ಬಾಪು, ಬನ್ನಿ. ಮುಗಿದಿಲ್ಲ, ಆರಂಭವಾಗಿದೆ ಎಂದರು ಗಾಂಧಿ. ಕೇಳಿದವರಿಗೆ ಅಚ್ಚರಿ. ಗಾಂಧಿಯ ಹೀಗೆ. ಇತರರು ಆರಂಭ ಎಂದದ್ದನ್ನು ಅಂತ್ಯ ಎನ್ನುವ, ಅಂತ್ಯ ಎಂದದ್ದನ್ನು ಆರಂಭ ಎನ್ನುವ ವಿಶಿಷ್ಟ ವ್ಯಕ್ತಿತ್ವ. ಸಲ್ಲದ ವಿಷಯಗಳ ಆರಂಭಕ್ಕೆ, ಉತ್ತಮ ವಿಷಯಗಳ ಅಂತ್ಯಕ್ಕೆ ಅವಕಾಶ ಕೊಡದ ಸಂಕಲ್ಪಿಗ. ಕರೆದವರಿಗೆ ನೀವು ಹೋಗಿ ಎಂದರು. ಅವರ್ಯಾರೂ ಹೆಚ್ಚು ಕಾಲ ಅಲ್ಲಿ ಇರುವಂತಿರಲಿಲ್ಲ. ಯಾಕಂದರೆ ಅದು ಪುಣೆಯ ಆಗಾ ಖಾನ್ ಅರಮನೆ. ಬಂಗಲೆಯನ್ನೇ ಅರಮನೆ ಎಂದು ಕರೆಯಲಾಗುತ್ತಿತ್ತು. ಈಗ ಅರಮನೆಯೇ ಜೈಲಾಗಿತ್ತು. ಹೌದು, ಹಿಂದೆ ಅರಮನೆಯಲ್ಲಿದ್ದ ರಾಣಿಯರಾದಿಯಾಗಿ ಅನೇಕರಿಗೆ ಅದು ಒಂದು ರೀತಿಯ ವೈಭವೋಪೇತ ಜೈಲು. ಹೊರಗೆ ಹೋಗದೆ ಒಳಗಿದ್ದೇ ಶ್ರೀಮಂತಿಕೆಯ ವೈಭವವನ್ನೇ ಉಸಿರಾಗಿಸಿಕೊಂಡು ಭ್ರಮೆಯಲ್ಲಿ ಬದುಕಬೇಕಾದ ಜೈಲುಗಳಲ್ಲವೇ ಅನೇಕ ಅರಮನೆಗಳು. ಜನ ಸಂಪರ್ಕವಿಲ್ಲದ ಜೈಲುಗಳು. ರಾಜರಿಗೆ ಮಾತ್ರ ಒಳಗೆ, ಹೊರಗೆ ಉಸಿರು. ರಾಣಿಯರಿಗೆ ಒಳಗಷ್ಟೇ ಆವರಿಸಿದ ಉಸಿರು, ಹೊರಗೆ ಅನುಭವಿಸದ ಹಸಿರು. ಈಗ ಹಳೆಯ ಅರಮನೆಗಳ ವಿಷಯ ಹಾಗಿರಲಿ. ಆಗಾ ಖಾನ್ ಅರಮನೆಯು ಜೈಲಾದದ್ದಂತೂ ನಿಜ. ಬ್ರಿಟಿಷರ ವಿರುದ್ಧ ಮಾಡು ಇಲ್ಲವೇ ಮಾಡಿ ಎಂದು ಕರೆ ಕೊಟ್ಟ ಗಾಂಧಿ, ಅಸಹಕಾರ ಚಳುವಳಿ ಆರಂಭಿಸಿ ಬಂಧಿತರಾದಾಗ ಅವರನ್ನು ಆಗಾ ಖಾನ್ ಅರಮನೆಯಲ್ಲಿಟ್ಟು, ಅದನ್ನು ಗೃಹಬಂಧನದ ಜೈಲಾಗಿ ಪರಿವರ್ತಿಸಿತ್ತು ಬ್ರಿಟಿಷ್ ಸರ್ಕಾರ. ಗಾಂಧಿಯವರ ಗೈರು ಹಾಜರಿಯಲ್ಲಿ ಚಳುವಳಿಯಲ್ಲಿ ಸಕ್ರಿಯರಾದ ಗಾಂಧಿ ಪತ್ನಿ ಕಸ್ತೂರ್ಬಾ ಅವರನ್ನು ಬಂಧಿಸಿ ಮೊದಲು ಅರ್ತೂರು ರಸ್ತೆಯ ಸಣ್ಣದಾದ ಸಾಮಾನ್ಯ ಜೈಲಿನಲ್ಲಿಟ್ಟು, ಆನಂತರ ಆಗಾ ಖಾನ್ ಜೈಲ್ಗೆ ಸ್ಥಳಾಂತರಿಸಲಾಗಿತ್ತು. ಈ ಜೈಲಿನಲ್ಲಿ 1944ರ ಫೆಬ್ರವರಿ 22ರಂದು ಕಸ್ತೂರ್ಬಾ ನಿಧನರಾದರು. ಅದೇ ಕಟ್ಟಡದ ಆವರಣದಲ್ಲಿ ಫೆಬ್ರವರಿ 23ರಂದು ಅಂತ್ಯಕ್ರಿಯೆ ನಡೆಯುತ್ತಿದೆ. ಅಂತ್ಯಕ್ರಿಯೆಗೆ ಬಂದವರು ಹೆಚ್ಚು ಕಾಲ ಆವರಣದಲ್ಲಿ ಇರುವಂತಿಲ್ಲ. ಅವರೆಲ್ಲ ಹೋಗಲೇಬೇಕಿತ್ತು. ಆದರೆ ಗಾಂಧಿಯವರನ್ನು ಬಿಟ್ಟು ಹೋಗಲು ಅವರಾರಿಗೂ ಮನಸ್ಸಿಲ್ಲ. ಹಾಗೆಂದು ಅವರು ಅಲ್ಲೇ ಇರುವಂತಿಲ್ಲ. ಗಾಂಧಿ ಮಾತ್ರ ಹೊರ ಹೋಗುವಂತಿಲ್ಲ. ಬಾಳ ಬಂಧನದಿಂದ ಬಿಡುಗಡೆ ಹೊಂದಿದ ಕಸ್ತೂರ್ಬಾ ಅವರ ಬೂದಿಯನ್ನು ಅಲ್ಲೇ ಬಿಟ್ಟು ಬಂಗಲೆಯೊಳಗೆ ಹೋಗಿ ಬಂಧಿಯಾಗಲೇಬೇಕಿತ್ತು. ಆಗಾ ಖಾನ್ ಬಂಗಲೆ ಮತ್ತೆ ಜೈಲು ಅನ್ನಿಸಿಕೊಳ್ಳಲೇಬೇಕಿತ್ತು. ಗಾಂಧಿ ನಿಂತೇ ಇದ್ದರು. ಕಣ್ಣಲ್ಲಿ ನೀರು. ಮನುಷ್ಯ ಮಾತ್ರ ನಾದ ಮಹಾತ್ಮ. ಎದುರಿಗೆ ಬೆಂಕಿ ಉರಿದುರಿದು ಬೂದಿಯಾಯಿತು. ಬೂದಿಯ ಎದೆ ಹೊಕ್ಕು ಬಯಲಾಯಿತು. ಕಣ್ಣಲ್ಲಿ ಭೂತ ಬರಹಾಹನೆಯಾಯಿತು. ಗಾಂಧಿ ತನ್ನ ಜೊತೆಯಲ್ಲಿ ಇದ್ದವರಿಗೆ ಮರಳುವಂತೆ ಸನ್ನೆ ಮಾಡಿದರು. ಹೋಗಲಾರದೆ ಹೋದ ಅವರ ಕಡೆ ಗಾಂಧಿ ನೋಡಲಿಲ್ಲ. ತನಗೆ ಎದುರಾಗುತ್ತಲೇ ಒಳಗೊಳ್ಳುತ್ತಿದ್ದ ಮುಖಾಮುಖಿಯ ಶಕ್ತಿ ಸ್ವರೂಪಿ ಸುಟ್ಟು ಮೌನವಾದದ್ದನ್ನು ಅವರಿಗೆ ತಡೆದುಕೊಳ್ಳಲು ಆಗಲಿಲ್ಲ. ವೇದನೆಯೇ ಸಂವೇದನೆಯಾದ ಮನದುರಿಯಲ್ಲಿ ಮತ್ತು ಮೌನಯಾತನೆಯಲ್ಲಿ ನಿಜದ ನೆನಪುಗಳ ನವಿಲುಗರಿಗಳು ಸುಟ್ಟಿದವು. ಆತ್ಮವಿಮರ್ಶೆಗೆ ಹಚ್ಚುತ್ತಿದ್ದ ನಂದಾದೀಪ ನಂದಿ ಹೋಗಿತ್ತು. ಒಳ ಬೆಳಕು ಬಂಧಿಯಾಗಿತ್ತು. ಜನರ ನಡುವೆ ನಾಯಕರಾಗಿದ್ದ ಗಾಂಧಿಯವರ ಹೋರ ಆಕಾರ ಕುಸಿದಂತಾಗಿ, ಒಳಗು ಒಂಟಿಯಾಗಿ, ಬೆಳಗಿಲ್ಲದ ಭಾವ ಕಾಡತೊಡಗಿತು. ನಿಧಾನವಾಗಿ ಹೆಜ್ಜೆ ಹಾಕಿದರು. ಬಂಗಲೆಯ ಒಳಗೆ ಹೋಗಿ ಬಂಧಿಯಾಗಲೇಬೇಕಿತ್ತು. ಆದರೆ ಮನಸ್ಸನ್ನು ಬಂಧಿಸಲು ಯಾರಿಗೂ ಸಾಧ್ಯವಿಲ್ಲವಲ್ಲ. ಗಾಂಧಿ ತನ್ನ ತುಂಬಿದ ಕಣ್ಣನ್ನು ಮುಚ್ಚಿ ದುಃಖವನ್ನು ತಡೆದುಕೊಳ್ಳಲು ಪ್ರಯತ್ನಿಸಿದರು. ಮುಚ್ಚಿದ ಕಣ್ಣಲ್ಲಿ ಮನಸ್ಸು ತೆರೆದುಕೊಂಡಿತು. ಯಾರಿಗೂ ಗೋಚರಿಸದ ಗಾಳಿಯಲ್ಲಿ ಗಾಳಿಯಾಗಿ ಸಬರಿಮತಿ ಆಶ್ರಮದತ್ತ ಸಾಗಿತು. 1915ರ ಜನವರಿಯಲ್ಲಿ ಭಾರತಕ್ಕೆ ಬಂದು 1 ವರ್ಷ ಕಾಲ ದೇಶ ಸುತ್ತಾಡಿ, ಮೊದಲಿಗೆ ಕಟ್ಟಿದ ಈ ಆಶ್ರಮದಲ್ಲೇ ಎಲ್ಲ ಕಾಣಲು ಬಂದ ಗಾಂಧಿ ಮನ ಮೈವೆತ್ತು ಕೂತಿತು. ಮುಂದುವರಿಯುತ್ತದೆ. 7 ಅಚ್ಚರಿ ಜಾಣ ಶ್ವಾನ ಕೆಡಾಕ್ಟರೇಟ್ ಗೌರವ. ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡುವ ಪ್ರಕ್ರಿಯೆಯನ್ನು ಹಲವಾರು ವಿಶ್ವವಿದ್ಯಾಲಯಗಳು ಅನುಸರಿಸಿಕೊಂಡು ಬಂದಿರುವುದು ನಿಮಗೆ ತಿಳಿದಿದೆಯಲ್ಲವೇ? ಇದಕ್ಕೆ ವ್ಯತಿರಿಕ್ತವಾಗಿ ಅಮೆರಿಕದ ವಿಶ್ವವಿದ್ಯಾಲಯವೊಂದು ನಾಯಿಯೊಂದಕ್ಕೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದೆ. ಈ ಸುದ್ದಿ ಅಚ್ಚರಿಯದಾದರೂ ಸತ್ಯ. ಅಮೆರಿಕದ ವರ್ಜೀನಿಯಾದಲ್ಲಿರುವ ವರ್ಜೀನಿಯಾ ಟೆಕ್ ಕಾಲೇಜ್ ಆಫ್ ವೆಟರ್ನರಿ ಮೆಡಿಸಿನ್ ಈ ಬಾರಿ ಪದವಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿತ್ತು. ಕರೋನಾ ಲಾಕ್ಡೌನ್ ಕಾರಣದಿಂದಾಗಿ ಆನ್ಲೈನ್ ಮೂಲಕ ಪದವಿ ನೀಡಲಾಯಿತು.
ಇದರಲ್ಲಿ ತನ್ನ ವಿಶ್ವವಿದ್ಯಾಲಯದಲ್ಲೇ 8 ವರ್ಷಗಳಿಂದ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಮತ್ತು ಅನಾರೋಗ್ಯದ ನಡುವೆಯೂ ಸೇವೆಯಲ್ಲಿ ಕ್ರಿಯಾಶೀಲವಾಗಿರುವ ಮೂಸೆ ಹೆಸರಿನ ನಾಯಿಗೂ ಕೂಡ ಪಶುವೈದ್ಯಕೀಯ ಔಷಧದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಅದರ ಸೇವೆಯನ್ನು ಗೌರವಿಸಲಾಯಿತು. 10 ವರ್ಷಗಳ ಹಿಂದೆ ಟ್ರೆಂಟ್ ಡೇವಿಸ್ ಎನ್ನುವವರು ಈ ವಿಶ್ವವಿದ್ಯಾನಿಲಯದಲ್ಲಿ ಅನಿಮಲ್ ಅಸಿಸ್ಟೆಡ್ ಥೆರಪಿ ಎನ್ನುವ ಒಂದು ಹೊಸ ವಿಭಾಗವನ್ನು ಆರಂಭಿಸಿದ್ದರು. ಅಂದರೆ ಪ್ರಾಣಿಗಳ ಸಹಾಯದೊಂದಿಗೆ ರೋಗಿಗಳಿಗೆ ವಿವಿಧ ರೀತಿಯ ಟ್ರೀಟ್ಮೆಂಟ್ ಅನ್ನು ನೀಡುವುದು. 2014ರಲ್ಲಿ ಇಲ್ಲಿಗೆ ಸೇರಿದ ಮೂಸೆ ಅಂದಿನಿಂದಲೂ ಕೌನ್ಸೆಲಿಂಗ್ ವಿಭಾಗದಲ್ಲಿ ಇತರ 4 ನಾಯಿಗಳೊಂದಿಗೆ ಸೇವೆ ಸಲ್ಲಿಸುತ್ತಿದೆ. ಲ್ಯಾಬ್ರಡಾರ್ ರಿಟ್ರೈವರ್ ತಳಿಗೆ ಸೇರಿದ ಈ ಶ್ವಾನ ಎಲ್ಲರೊಂದಿಗೂ ಆತ್ಮೀಯವಾಗಿ ಹೊಂದಿಕೊಂಡು ಲವಲವಿಕೆಯಿಂದ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅದೆಷ್ಟೋ ಜನರ ಮನಸ್ಸನ್ನು ಉಲ್ಲಾಸಗೊಳಿಸಲು ನೆರವಾಗುತ್ತಿತ್ತು. ಅಲ್ಲಿನ ವಿದ್ಯಾರ್ಥಿ ಮತ್ತು ಸಿಬ್ಬಂದಿಗಳಿಗೂ ಸಹಾಯ ಮಾಡುತ್ತಿತ್ತು. ಅದರ ಮಾಲೀಕ ಮತ್ತು ಎಟಿಯ ಕಾರ್ಯಕ್ರಮ ಸಲಹೆಗಾರರು ಆಗಿರುವ ಡೇವಿಸ್ ಹೇಳುವ ಪ್ರಕಾರ ಈ ನಾಯಿ ಇದುವರೆಗೂ ಬರೋಬ್ಬರಿ 7,500ಕ್ಕೂ ಹೆಚ್ಚು ಕೌನ್ಸೆಲಿಂಗ್ ಸೆಷನ್ಗಳಲ್ಲಿ ಭಾಗಿಯಾಗಿತ್ತು ಮತ್ತು 500ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿತ್ತು. ತನ್ನ ಬಿಡುವಿನ ವೇಳೆಯಲ್ಲಿ ಈಜು ಮತ್ತು ಟಗ್ ಆಫ್ ವಾರ್ನಂತಹ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿತ್ತು. ಹೀಗೆ ಕ್ರಿಯಾಶೀಲ ನಡೆಯಿಂದಲೇ ಅದು 2009ರಲ್ಲಿ ವರ್ಜೀನಿಯಾ ವೆಟರ್ನರಿ ಮೆಡಿಕಲ್ ಅಸೋಸಿಯೇಷನ್ಸ್ ಆನಿಮಲ್ ಹೀರೋ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು. ಕಳೆದ ಫೆಬ್ರವರಿಯಲ್ಲಿ ಮೂಸೆ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಬಳಲುತ್ತಿರುವುದು ಪತ್ತೆಯಾಯಿತು. ಇದೀಗ ಅದಕ್ಕೆ ವಿಕಿರಣ ಥೆರಪಿ, ಕೀಮೋಥೆರಪಿ ಸೇರಿದಂತೆ ವಿವಿಧ ರೀತಿಯ ಚಿಕಿತ್ಸೆಗಳನ್ನು ಮಾಡಲಾಗುತ್ತಿದೆ. ಈ ಅನಾರೋಗ್ಯದ ನಡುವೆಯೂ ಮೂಸೆ ತನ್ನ ಚಟುವಟಿಕೆಗಳನ್ನು ನಿಲ್ಲಿಸಿಲ್ಲ. ಅದು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಎಂದಿನಂತೆ ಎಲ್ಲರೊಡನೆ ಬೆರೆತು ಕ್ರಿಯಾಶೀಲವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದೆ. ವಿದ್ಯಾರ್ಥಿಗಳ ಪಾಲಿಗಂತೂ ಅದು ಅಚ್ಚುಮೆಚ್ಚಿನ ನಾಯಿಯಾಗಿದ್ದು ಅದರ ಆತ್ಮವಿಶ್ವಾಸ ಅವರಿಗೆಲ್ಲ ಪ್ರೇರಣೆಯಾಗಿದೆ. ಮೂಸೆಯ ಜೀವನ ಪ್ರೀತಿ ಮತ್ತು ಸಕ್ರಿಯ ನಡವಳಿಕೆ ಎಲ್ಲರಿಗೂ ಸ್ಫೂರ್ತಿ. ಅದರ ಸಾಧನೆ ಮತ್ತು ನಿರಂತರ ಸೇವೆಯನ್ನು ಗುರುತಿಸಿ ಗೌರವಿಸುವ ಸಲುವಾಗಿಯೇ ವಿಶ್ವವಿದ್ಯಾಲಯ ನಾಯಿಗೂ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಅದರ ಉಪಕಾರವನ್ನು ಸ್ಮರಿಸಿದೆ. 8 ನಗೆ ಹನಿಗಳು. ಹೆಂಡತಿ: ನಾವು ಹಣವನ್ನು ಪರ್ಸ್ನಲ್ಲಿ ಇಟ್ಟಾಗಲೆಲ್ಲ ನಮ್ಮ ಮಗ ಅದನ್ನು ಕದಿಯುತ್ತಾನೆ. ಏನು ಮಾಡಬೇಕೆಂದು ನನಗೆ ಗೊತ್ತಾಗ್ತಿಲ್ಲ. ಗಂಡ: ಅದನ್ನು ಅವನ ಪುಸ್ತಕಗಳಲ್ಲಿ ಇಡು. ಅವನು ಅದನ್ನು ಎಂದಿಗೂ ಮುಟ್ಟುವುದಿಲ್ಲ ಎಂಬ ನಂಬಿಕೆ ನನಗೆ ಇದೆ. ಒಬ್ಬ ಗಂಡ ಮತ್ತು ಹೆಂಡತಿ ನಡುವಿನ ಸಂಬಂಧ ತುಂಬಾ ಸೈಕಲಾಜಿಕಲ್ ತರಹ ಇರುತ್ತದೆ. ಮತ್ತೊಬ್ಬ: ಹೌದು, ಒಂದು ಸೈಕೋ, ಇನ್ನೊಂದು ಲಾಜಿಕಲ್. ಗಂಡ: ನೀನು ನನ್ನ ಜೀವನದ ಚಂದ್ರನಾಗಬಹುದೇ? ಹೆಂಡತಿ: ವಾವ್, ನಿಜವಾಗಿಯೂ ಆಗುತ್ತೇನೆ. ಗಂಡ: ಅದ್ಭುತ. ಹಾಗಾದರೆ 99,99,887 ಕಿ. ಮೀ ನನ್ನಿಂದ ದೂರ ಇರು. ಪೊಲೀಸ್ ಅಧಿಕಾರಿ: ನಾನು ಜನರನ್ನು ಬಂಧಿಸುತ್ತೇನೆ. ಆದರೆ ಮನೆಗೆ ಹೋದಾಗ ನಾನು ಹೆಂಡತಿಯಿಂದ ಗೃಹಬಂಧನದಲ್ಲಿ ಇರುತ್ತೇನೆ. ಪ್ರೊಫೆಸರ್: ನಾನು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತೇನೆ. ಆದರೆ ಮನೆಗೆ ಹೋದಾಗ ಹೆಂಡತಿಯಿಂದ ಗಂಟೆಗಳಷ್ಟು ಉಪನ್ಯಾಸ ಪಡೆಯುತ್ತೇನೆ. ಸಿಇಒ: ನಾನು ಕಂಪನಿಯೊಂದಕ್ಕೆ ಬಾಸ್. ಆದರೆ ಮನೆಯಲ್ಲಿ ನಾನು ಯಾವಾಗಲೂ ಹೆಂಡತಿಯ ಉದ್ಯೋಗಿ ಎಂಬಂತೆ ಭಾಸವಾಗುತ್ತದೆ. ತನ್ನನ್ನು ಕೊಲ್ಲಲು ಮುಂದಾಗಿರುವ ಮನುಷ್ಯನಿಗೆ ಜಿರಳೆಯ ಕೊನೆಯ ಮಾತುಗಳು: ಹೇ ಹೇಳಿ, ನನ್ನನ್ನು ಕೊಲ್ಲು. ಅದಕ್ಕಾಗಿ ಅಸೂಯೆ ಪಡಬೇಡ. ನಿನ್ನ ಹೆಂಡತಿ ನನಗೆ ಹೆದರುತ್ತಾಳೆ, ನಿನಗಲ್ಲ. ರೋಗಿ: ದೀರ್ಘಾಯುಷಿಯಾಗಲು ಏನಾದರೂ ಔಷಧಿ ಇದೆಯೇ? ವೈದ್ಯ: ಮದುವೆಯಾಗು. ರೋಗಿ: ಅದು ಹೇಗೆ ಸಹಾಯ ಮಾಡುತ್ತದೆ? ವೈದ್ಯ: ನಿಂಗೆ ಅಂತಹ ಆಲೋಚನೆಗಳೇ ಬರುವುದಿಲ್ಲ. ವೈದ್ಯರಿಗೆ ಮಹಿಳೆ: ನನ್ನ ಗಂಡನಿಗೆ ನಿದ್ರೆಯಲ್ಲಿ ಮಾತನಾಡುವ ಅಭ್ಯಾಸವಿದೆ. ಅದನ್ನು ಗುಣಪಡಿಸಲು ಏನು ಮಾಡಬೇಕು? ಡಾಕ್ಟರ್: ಅವರು ಎಚ್ಚರವಾಗಿರುವಾಗ ಅವರಿಗೆ ಮಾತನಾಡಲು ಅವಕಾಶ ನೀಡಿ. 9 ಚಿಣ್ಣರ ಪುಟ. ನಿಷ್ಪಕ್ಷಪಾತ. ಮಗ್ನೆ, ನಿನ್ನ ಧೋತರಕ್ಕೆಲ್ಲ ರಕ್ತದ ಕಲೆ ಹೇಗೆ ಅಂಟಿಕೊಂಡಿತು? ನನಗೆ ತುಂಬಾ ಗಾಬರಿಯಾಗುತ್ತಿದೆ. ಏನಾಯಿತು ಹೇಳಪ್ಪ? ಈಗ ಹಠದೋರು ಬಲೆ ಕೂವತಾತ ಇವನ ಮಾರಕ. ಓ ಅಮ್ಮ, ನನ್ನ ಕಾಲನ್ನು ಕೊಡಲಿಯಿಂದ ಕೊಯ್ದುಕೊಳ್ಳಲು ಪ್ರಯತ್ನಿಸಿದೆ. ಅದಕ್ಕೆ ಹೀಗಾಗಿದೆ ತಾಯಿ.
ಇದನ್ನು ಕೇಳುತ್ತಲೇ ಆತನ ತಾಯಿಯು ಮಗನ ಧೋತರವನ್ನೆತ್ತಿ ನೋಡಿದಾಗ ಕಾಲಿನ ಚರ್ಮ ಸೀಳಿ ಮಾಂಸ ಹೊರಗೆ ನೆತಾಡುತ್ತಿತ್ತು. ಆದರೂ ಮಗನಾದ ನಾಮದೇವನು ತನಗೆ ಏನೂ ಆಗಿಯೇ ಇಲ್ಲವೆನ್ನುವಂತೆ ನಡೆದುಕೊಳ್ಳುತ್ತಿದ್ದನು. ನೀನೊಬ್ಬ ಶತಮೂರ್ಖ. ತಾಯಿಯು ನಾಮದೇವನಿಗೆ ಬೈದಳು. ಸಿಡುಕಿನ ಸ್ವರದಿಂದಲೇ, ಯಾರಾದರೂ ತಮ್ಮ ಕಾಲನ್ನೇ ಕೊಡಲಿಯಿಂದ ಕತ್ತರಿಸಿಕೊಳ್ಳಲು ಪ್ರಯತ್ನಿಸುತ್ತಾರಾ? ನೀನೊಬ್ಬ ಹುಚ್ಚ ಇದ್ದ ಹಾಗೆ ಇದ್ದೀಯಾ? ಒಂದು ವೇಳೆ ಕಾಲು ಏನಾದರೂ ತುಂಡಾಗಿದ್ದರೆ ಜೀವನ ಪರ್ಯಂತ ಹೆಳವನಾಗಿ ಕಾಲ ಕಳೆಯಬೇಕಾಗುತ್ತದೆ. ಯಾವ ಸಾಧನೆಯನ್ನು ಮಾಡಲಾಗದೆ ಸಾವು ಬರುವವರೆಗೂ ಜೀವಿಸಬೇಕಾಗುತ್ತದೆ. ಅಂತಹ ಬಾಳಿನಲ್ಲಿ ಯಾವ ಸ್ವಾದವೂ ಇಲ್ಲ. ಒಂದು ವೇಳೆ ಗಾಯದಿಂದಾಗಿ ನಿನ್ನ ಕಾಲು ಕೊಳೆತರೋ ಇಲ್ಲವೇ ಮಾಂಸವೆಲ್ಲ ಇಲ್ಲವಾಗಿ ಜೀವಜಂತುಗಳಿಗೆ ಆಶ್ರಯ ನೀಡುವಂತಹ ಭೀಕರ ಕಾಯಿಲೆ ಬಂದರೆ ಏನು ಗತಿ? ಈಗ ಹಠದೋ ಬಲೆ ಕೂವ ಇವನ ಮಾರಕ. ಇನ್ನು ಅದನ್ನು ಹಾಗೆಯೇ ಬಿಟ್ಟರೆ ಪೂರ್ಣ ಕೊಯ್ದು ಹಾಕುವಂತಹ ಪರಿಸ್ಥಿತಿ ಬಂದೊದಗಬಹುದು. ನನಗೆ ನಿನ್ನ ಸ್ಥಿತಿ ಕಂಡು ಸಂಕಟವಾಗುತ್ತಿದೆ. ನೀನು ನೋಡಿದರೆ ನಿನಗೇನು ಆಗದವನಂತೆ ಇದೀಯಾ? ಎನ್ನುತ್ತಾ ಸತ್ಯಕ್ಕೆ ಹತ್ತಿರವಿರುವ ಮುಂದೆ ಎದುರಾಗುವ ಸ್ಥಿತಿಯನ್ನು ಜ್ಞಾಪಿಸಿಕೊಂಡು ತಾನು ಅರಿತಿದ್ದನ್ನು ಸೇರಿಸಿ ತಿಳುವಳಿಕೆಯ ಮಾತನ್ನು ಹೇಳಿದಳು. ಅಮ್ಮ, ನನ್ನ ಬಗ್ಗೆ ನಿನಗೆ ಎಷ್ಟು ಪ್ರೀತಿ ಇದೆ. ನನ್ನ ಜೀವನದ ಬಗ್ಗೆ ನಿನಗೆ ಕಾಳಜಿ ಇದೆ. ನನ್ನೊಂದಿಗೆ ಬಾಳುವ ಮಹತ್ವಾಕಾಂಕ್ಷೆ ನಿನಗೆ ಹೇಗೆ ಇದೆಯೋ ಹಾಗೆಯೇ ಗಿಡಮರಗಳಿಗೂ ಕೂಡ ಜೀವವಿದೆ. ಅವುಗಳಿಗೂ ಬಾಳಬೇಕೆಂಬ ಆಕಾಂಕ್ಷೆಯೂ ಇದ್ದೇ ಇರುತ್ತದೆ. ನಮ್ಮ ಸ್ವಾರ್ಥಕ್ಕಾಗಿ ಅವುಗಳನ್ನು ನಾವು ಬಳಸುತ್ತೇವೆ. ಕೊಡಲಿಯಿಂದ ಗಿಡಮರಗಳಿಗೆ ಏಟು ಕೊಟ್ಟರೆ ಅವುಗಳಿಗೆ ನೋವಾಗದೆ? ಹೇಳಮ್ಮ, ನನ್ನ ಈ ಪ್ರಶ್ನೆ ಸರಿಯಾಗಿದೆ ತಾನೆ? ಅಮ್ಮ, ಆ ದಿನ ನಿನಗೆ ನೆನಪಿದೆಯಲ್ಲವೇ? ಅಂದು ನೀನು ಹೇಳಿದೆ ಎಂದು ನಾನು ಅಡವಿಗೆ ಹೋಗಿ ಪಾವಕ ಮರದ ತೊಗಟೆ ಕಿತ್ತು ಹೊಕ್ಕಿ ಮನೆಗೆ ತೆಗೆದುಕೊಂಡು ಬಂದೆ. ಆ ದೃಶ್ಯವು ನನ್ನಲ್ಲಿ ಕಣ್ಣೀರು ತರುವಂತೆ ಮಾಡಿತ್ತು. ಅದಕ್ಕೆ ನಾನು ನನ್ನ ಕಾಲಿನ ಚರ್ಮವನ್ನು ಸಹ ಕಿತ್ತುಕೊಳ್ಳಬೇಕೆನಿಸಿತು. ಅದಕ್ಕೆ ಹಾಗೆಯೇ ಮಾಡಿದೆ. ನಾನು ಹೀಗೆ ಮಾಡಲು ಕಾರಣವೇನೆಂದರೆ, ಆ ಮರಕ್ಕೂ ನನ್ನಂತೆಯೇ ಏನಾದರೂ ಗಾಯವಾಗಿರುತ್ತದೆಯೇ ಎಂದು ಪರೀಕ್ಷಿಸಲು ಹೀಗೆ ಮಾಡಿದೆ. ನಾಮದೇವನ ತಾಯಿಯು ತನ್ನ ಮಗನಾದ ನಾಮದೇವನನ್ನು ಪಾವಕ ಗಿಡದ ತೊಗಟೆಯನ್ನು ಕಷಾಯ ಮಾಡಲು ತರಿಸಿದ್ದನ್ನು ಸ್ಮರಿಸಿದಳು. ನಂತರ ದುಃಖದಲ್ಲಿ ಅಳಲು ಆರಂಭಿಸಿದಳು. ಓ ಪ್ರೀತಿಯ ನನ್ನ ನಾಮು, ನಿನ್ನ ಮಾತುಗಳನ್ನ ಆಲಿಸಿದ ಮೇಲೆ ನನಗೆ ಅರಿವಾಯಿತು ಹಾಗೂ ನೀನೊಬ್ಬ ಪ್ರಸಿದ್ಧ ಸಾಧುವಾಗುತ್ತೀಯಾ ಅಂತ ಅನಿಸುತ್ತಿದೆ. ಗಿಡಮರಗಳಿಗೆ ಹಾಗೂ ಇನ್ನಿತರ ಜೀವಜಂತುಗಳಿಗೂ ಸಹ ಮಾನವರಂತೆ ಜೀವಿಸುವ ಹಕ್ಕಿದೆ. ಅವು ಸಹ ನಮ್ಮಂತೆಯೇ ನೋವು, ನಲಿವು, ವಿಷಾದ ವ್ಯಕ್ತಪಡಿಸಬಲ್ಲವು. ಇದು ಇಂದು ನನ್ನಲ್ಲಿ ಅರಿವನ್ನು ಉಂಟು ಮಾಡಿದೆ ಎಂದಳು. ದಿನಗಳುರುಳುತ್ತಲೇ ಆತ್ನೇ ಪ್ರಖ್ಯಾತ ಉಪಾಸಕ, ಧರ್ಮಿಷ್ಠ, ಪೂಜಕ ನಾಮದೇವನಾದನು. ಆ ಸ್ವಚ್ಛತೆಯೇ ಆರೋಗ್ಯ. ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧವಿರಳು ಪರಿಸರ, ಸುತ್ತ ಹಸಿರು, ಸ್ವಚ್ಛ ಉಸಿರು. ಬದುಕು ಎಂಥ ಸುಂದರ. ಊರು, ಕೆರೆ, ಗ್ರಾಮ, ರಾಜ್ಯ ಹಸನುಗೊಳಿಸಿ ಎಲ್ಲ ತ್ಯಾಜ್ಯ. ಕಸ ಚೆಲ್ಲಲು ಬೀದಿ ರಂಪ, ಮಾಡಬೇಡಿ ಯಾರು ವ್ಯಾಜ್ಯ. ಕಸವ ಗುಡಿಸಿ ರಂಗೋಲಿ ಬಿಡಿಸಿ, ಅಂಗಳದಿ ಗಿಡವ ನೆಡೆಸಿ, ಭೂತಾಯಿಗೆ ಹಸಿರು ಹೊದಿಸಿ, ಇಳೆಯ ಸ್ವರ್ಗ ಮಾಡು ಬಾ. ಸ್ನಾನ ಮಾಡಿ ಶುಭ್ರ ಬಟ್ಟೆ ತೊಟ್ಟು, ಹಸ್ತ ತೊಳೆದು ಊಟ ಮಾಡು. ಕೆರೆ, ಬಾವಿ, ಹಳ್ಳ ಕೊಳ್ಳ ಮಲಿನಗೊಳಿಸದಂತೆ ಮಾಡು. ಸ್ವಚ್ಛತೆಯೇ ಆರೋಗ್ಯ ಎಂಬ ನೀತಿ ಅರಿಯಿರಿ. ಬಸ್ಸು, ರೈಲು ನಿಲ್ದಾಣಗಳಲ್ಲಿ ಸ್ವಚ್ಛತೆಯೇ ದೇವರೆಂದು ಬರೆಯಿರಿ. ರಚನೆ ಬಾಪುಗ, ಖಾಡೆ, ಮುಧೋಳ. ಮೊಬೈಲ್ ಸಂಖ್ಯೆ 9449318003. 10 ಅಡುಗೆ ಮನೆ. ನವರಾತ್ರಿಗೆ ವಿಶೇಷ ಪಾಯಸಗಳು. ನವರಾತ್ರಿ ಹಬ್ಬಕ್ಕೆ ಪ್ರತಿದಿನ ಏನಾದರೊಂದು ಸಿಹಿ ಮಾಡುವ ಸಡಗರ. ಅದಕ್ಕಾಗಿ ಮಿತ್ರ ಜ್ಯೋತಿಯ ಗ್ರಂಥಾಲಯದ ಸದಸ್ಯರಾದ ಶ್ರೀ ಕಿರಣ್ ಕುಮಾರ್, ಸಂಗೀತ ಶಿಕ್ಷಕರು, ಮೈಸೂರು ಹಾಗೂ ಅವರ ಶ್ರೀಮತಿ ತಾರಾ ಅವರು ಕಳುಹಿಸಿರುವ 9 ವಿಧವಾದ ಪಾಯಸಗಳ ರೆಸಿಪಿಯನ್ನು ಇಲ್ಲಿ ನಿಮಗಾಗಿ ನೀಡುತ್ತಿದ್ದೇವೆ. 1 ಗಸಗಸೆ ಪಾಯಸ. ಏನೇನು ಬೇಕು? ಗಸಗಸೆ 3 ಚಮಚ, ಅಕ್ಕಿ 2 ಚಮಚ, ತೆಂಗಿನಕಾಯಿ ತುರಿ ಅರ್ಧ ಬಟ್ಟಲು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತಲಾ 5 ಇನದ 6, ಏಲಕ್ಕಿ 4, ಬೆಲ್ಲ ಅರ್ಧ ಬಟ್ಟಲು, ಹಾಲು 1 ಲೋಟ, ತುಪ್ಪ 2 ಚಮಚ, ನೀರು 4 ಲೋಟ. ಮಾಡುವ ವಿಧಾನ.
ತೆಂಗಿನ ತುರಿ, ಏಲಕ್ಕಿ ಪುಡಿ, ಅಕ್ಕಿ ಮತ್ತು ಗಸಗಸೆಯನ್ನು ಹುರಿದುಕೊಂಡು ಎಲ್ಲವನ್ನು ರುಬ್ಬಿಕೊಳ್ಳಿ. ನಂತರ ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ಸೋಸಿಕೊಳ್ಳಿ. ಈ ಬೆಲ್ಲದ ನೀರನ್ನು ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿ ಕುದಿಸಿ. 1 ಲೋಟ ಕಾಯಿಸಿದ ಹಾಲನ್ನು ಇದಕ್ಕೆ ಸೇರಿಸಿ. 1 ಕುದಿ ಕುದಿದ ನಂತರ ಇದಕ್ಕೆ ತುಪ್ಪದಲ್ಲಿ ಕರಿದ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿ ಪಾಯಸವನ್ನು ಸವಿಯಿರಿ. 2 ಅಕ್ಕಿ ಪಾಯಸ. ಏನೇನು ಬೇಕು? ತೆಂಗಿನಕಾಯಿ ತುರಿ 1 ಬಟ್ಟಲು, ಅಕ್ಕಿ 100 ಗ್ರಾಂ, ಏಲಕ್ಕಿ 4, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತಲಾ 5 ಇಂದ 6, ಗಸಗಸೆ 25 ಗ್ರಾಂ, ಬೆಲ್ಲ 1 ಬಟ್ಟಲು, ತುಪ್ಪ 2 ಚಮಚ. ಮಾಡುವ ವಿಧಾನ: ಅಕ್ಕಿ ಮತ್ತು ಗಸಗಸೆಯನ್ನು ಹುರಿದುಕೊಳ್ಳಿ. ಅದಕ್ಕೆ ತೆಂಗಿನಕಾಯಿ ತುರಿ, ಏಲಕ್ಕಿಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿಯನ್ನು ಹುರಿದು ಅದಕ್ಕೆ ರುಬ್ಬಿರುವ ಮಿಶ್ರಣವನ್ನು ಸೇರಿಸಿ ಕುದಿಸಿ. ಇದಕ್ಕೆ ಕರಗಿಸಿ ಸೋಸಿದ ಬೆಲ್ಲದ ನೀರನ್ನು ಸೇರಿಸಿ ಕುದಿಸಿ. ಬಿಸಿ ಬಿಸಿಯಾದ ಅಕ್ಕಿ ಪಾಯಸ ಸವಿಯಲು ಸಿದ್ಧ. 3 ಗೋಧಿ ನುಚ್ಚಿನ ಪಾಯಸ. ಏನೇನು ಬೇಕು? ಗೋಧಿ ನುಚ್ಚು 1 ಬಟ್ಟಲು, ಬೆಲ್ಲ 1 ಬಟ್ಟಲು, ತೆಂಗಿನಕಾಯಿ ತುರಿ 1 ಬಟ್ಟಲು, ಏಲಕ್ಕಿ 4, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತಲಾ 8 ಇಂದ 9, ತುಪ್ಪ 3 ಚಮಚ, ಹಾಲು 1 ಲೋಟ. ಮಾಡುವ ವಿಧಾನ: ಕುಕ್ಕರ್ನಲ್ಲಿ 3 ಚಮಚ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನು ಹುರಿದು ಇಟ್ಟುಕೊಳ್ಳಿ. ನಂತರ ಅದೇ ಕುಕ್ಕರ್ನಲ್ಲಿ ಗೋಧಿ ನುಚ್ಚು ಹಾಕಿ ಹುರಿದುಕೊಳ್ಳಿ. ಅದಕ್ಕೆ 2 ಲೋಟ ನೀರು ಹಾಕಿ ಬೇಯಿಸಿಕೊಳ್ಳಿ. 4 ವಿಷಲ್ ಕೂಗಿಸಿ. ಬಳಿಕ ಅದಕ್ಕೆ ಕರಗಿಸಿ ಸೋಸಿದ ಬೆಲ್ಲದ ನೀರು, ಕಾಯಿ ತುರಿ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಾಯಿಸಿದ ಹಾಲು ಎಲ್ಲವನ್ನು ಹಾಕಿ ಕುದಿಸಿ ಇಳಿಸಿ ಸವಿಯಿರಿ. 4 ನೈಲಾನ್ ಸಬ್ಬಕ್ಕಿ ಪಾಯಸ. ಏನೇನು ಬೇಕು? ನೈಲಾನ್ ಸಬ್ಬಕ್ಕಿ 1/4 ಬಟ್ಟಲು, ಸಕ್ಕರೆ 1 ಬಟ್ಟಲು, ದ್ರಾಕ್ಷಿ, ಗೋಡಂಬಿ ತಲಾ 8 ಇಂದ 10, ಏಲಕ್ಕಿ 4, ತುಪ್ಪ 2 ಚಮಚ, ಹಾಲು 1 ಲೋಟ. ಮಾಡುವ ವಿಧಾನ: ದ್ರಾಕ್ಷಿ, ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ. ನೈಲಾನ್ ಸಬ್ಬಕ್ಕಿಯನ್ನು ಬೇಯಿಸಿಕೊಳ್ಳಿ. ಕಾಯಿಸಿದ ಹಾಲಿಗೆ ಏಲಕ್ಕಿ ಪುಡಿ, ಸಕ್ಕರೆ, ಬೇಯಿಸಿದ ಸಬ್ಬಕ್ಕಿ, ದ್ರಾಕ್ಷಿ, ಗೋಡಂಬಿಯನ್ನು ಹಾಕಿ ಕುದಿಸಿ ಇಳಿಸಿ. ರುಚಿಯಾದ ಪಾಯಸ ಸವಿಯಲು ಸಿದ್ಧ. 5 ಹೆಸರು ಬೇಳೆ ಪಾಯಸ. ಏನೇನು ಬೇಕು? ಹೆಸರು ಬೇಳೆ 1 ಬಟ್ಟಲು, ಬೆಲ್ಲ 1 ಬಟ್ಟಲು, ಕೊಬ್ಬರಿ 1 ಬಟ್ಟಲು, ಗಸಗಸೆ 2 ಚಮಚ, ಗೋಡಂಬಿ 8 ಇಂದ 10, ದ್ರಾಕ್ಷಿ 8 ಇಂದ 10, ಏಲಕ್ಕಿ 5, ತುಪ್ಪ 4 ಚಮಚ. ಮಾಡುವ ವಿಧಾನ: ಹೆಸರು ಬೇಳೆಯನ್ನು ಹುರಿದುಕೊಂಡು ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸಿ ಬೇಯಿಸಿಕೊಳ್ಳಿ. ಇದಕ್ಕೆ ಕರಗಿಸಿ ಸೋಸಿದ ಬೆಲ್ಲ, ಕೊಬ್ಬರಿ ತುರಿ, ಹುರಿದ ಗಸಗಸೆ, ಏಲಕ್ಕಿ, ನೀರು, ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿಯನ್ನು ಸೇರಿಸಿ ಕುದಿಸಿ. ಬಿಸಿ ಬಿಸಿಯಾದ ಪಾಯಸ ಕುಡಿಯಲು ಸಿದ್ಧ. 6 ಕಡಲೆಬೇಳೆ ಪಾಯಸ. ಏನೇನು ಬೇಕು? ಕಡಲೆಬೇಳೆ 1 ಬಟ್ಟಲು, ತೆಂಗಿನಕಾಯಿ ತುರಿ 1 ಬಟ್ಟಲು, ಗಸಗಸೆ 2 ಚಮಚ, ಬೆಲ್ಲ ಅರ್ಧ ಬಟ್ಟಲು, ಏಲಕ್ಕಿ 4, ದ್ರಾಕ್ಷಿ, ಗೋಡಂಬಿ ತಲಾ 8 ಇಂದ 10, ತುಪ್ಪ 4 ಚಮಚ. ಮಾಡುವ ವಿಧಾನ: ನೆನೆಸಿದ ಕಡಲೆಬೇಳೆಯನ್ನು ಬೇಯಿಸಿಕೊಳ್ಳಿ. ಹುರಿದ ಗಸಗಸೆ, ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿಯನ್ನು ರುಬ್ಬಿಕೊಳ್ಳಿ. ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕರಿದು ಇಟ್ಟುಕೊಳ್ಳಿ. ಬೇಯಿಸಿದ ಕಡಲೆಬೇಳೆಗೆ ರುಬ್ಬಿದ ಮಿಶ್ರಣ ಕರಗಿಸಿ ಸೋಸಿದ ಬೆಲ್ಲದ ನೀರು ಮತ್ತು ದ್ರಾಕ್ಷಿ, ಗೋಡಂಬಿಯನ್ನು ಸೇರಿಸಿ ಕುದಿಸಿ. ಬಿಸಿ ಬಿಸಿಯಾದ ಪಾಯಸವನ್ನು ಸವಿಯಿರಿ. 7 ಸೋರೆಕಾಯಿ ಪಾಯಸ. ಏನೇನು ಬೇಕು? 7 ಸೋರೆಕಾಯಿ ತುರಿ 1 ಬಟ್ಟಲು, ಹಾಲು ಅರ್ಧ ಲೀಟರ್, ಸಕ್ಕರೆ 1 ಬಟ್ಟಲು, ದ್ರಾಕ್ಷಿ, ಗೋಡಂಬಿ ತಲಾ 8 ಇಂದ 10, ಏಲಕ್ಕಿ 3, ತುಪ್ಪ 4 ಚಮಚ. ಮಾಡುವ ವಿಧಾನ: 7 ಸೋರೆಕಾಯಿ ತುರಿ, ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಬೇರೆ ಬೇರೆಯಾಗಿ ಹುರಿದುಕೊಳ್ಳಿ. ಕಾಯಿಸಿದ ಹಾಲಿಗೆ ಹುರಿದ ಸೋರೆಕಾಯಿ ತುರಿಯನ್ನು ಹಾಕಿ ಬೇಯಿಸಿಕೊಳ್ಳಿ. ಇದಕ್ಕೆ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿಯನ್ನು ಸೇರಿಸಿ ಕುದಿಸಿ ಇಳಿಸಿ ಸವಿಯಿರಿ. 8 ಸಿಹಿ ಕುಂಬಳಕಾಯಿ ಪಾಯಸ. ಏನೇನು ಬೇಕು? ಸಿಹಿ ಕುಂಬಳಕಾಯಿ 1 ಬಟ್ಟಲು,
ಬೆಲ್ಲ 1 ಬಟ್ಟಲು, ಹಾಲು 1 ಲೋಟ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಲಾ 8 ಇನದ 10, ತುಪ್ಪ 2 ಚಮಚ, ತೆಂಗಿನಕಾಯಿ ತುರಿ 1 ಬಟ್ಟಲು. ಮಾಡುವ ವಿಧಾನ: ಸಿಹಿಕುಂಬಳಕಾಯಿಯನ್ನು ಸಿಪ್ಪೆ ತೆಗೆದು ಬೇಯಿಸಿಕೊಳ್ಳಿ. ತೆಂಗಿನಕಾಯಿ ಮತ್ತು ಏಲಕ್ಕಿಯನ್ನು ರುಬ್ಬಿಕೊಳ್ಳಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ತುಪ್ಪದಲ್ಲಿ ಹುರಿದುಕೊಳ್ಳಿ. ಕಾಯಿಸಿದ ಹಾಲಿಗೆ ಮೇಲಿನ ಎಲ್ಲವನ್ನು ಹೊಕ್ಕಿ. ಇದಕ್ಕೆ ಕರಗಿಸಿ, ಸೋಸಿದ ಬೆಲ್ಲದ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಕುಡಿಯಲು ಕೊಡಿ. 9 ಶಾವಿಗೆ ಪಾಯಸ ಹಾಲು ಖೀರು. ಏನೇನು ಬೇಕು? ಹಾಲು ಅರ್ಧ ಲೀಟರ್, ಶಾವಿಗೆ 1 ಬಟ್ಟಲು, ಸಕ್ಕರೆ 1 ಬಟ್ಟಲು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಖರ್ಜೂರ ತಲಾ 8 ಇನದ 10, ಏಲಕ್ಕಿ 5, ತುಪ್ಪ 5 ಚಮಚ. ಮಾಡುವ ವಿಧಾನ: ಶಾವಿಗೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಖರ್ಜೂರವನ್ನು ತುಪ್ಪದಲ್ಲಿ ಬೇರೆ ಬೇರೆ ಹುರಿದುಕೊಳ್ಳಿ. ಇದನ್ನು ಕಾಯಿಸಿದ ಹಾಲಿಗೆ ಹೊಕ್ಕಿ ಕುದಿಸಿ. ಕುದಿಯುವಾಗ ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿ. 1 ಕುದಿ ಕುದಿದ ಬಳಿಕ ತುಪ್ಪ ಹೊಕ್ಕಿ ಇಳಿಸಿ, ಸವಿಯಿರಿ. 11 ಮಿತ್ರ ಜ್ಯೋತಿ ವಾರ್ತೆ. ಆಕ್ಸೆಂಚರ್ ಟೆಕ್ನಾಲಜೀಸ್ ಕಂಪನಿಯು ಕಳೆದ ಅನೇಕ ವರ್ಷಗಳಿಂದ ಮಿತ್ರ ಜ್ಯೋತಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ವಿವಿಧ ರೀತಿಯಲ್ಲಿ ಸಹಕರಿಸುತ್ತಾ ಬಂದಿದೆ. ಡಾಕ್ಟರ್ ಮಧು ಸಿಂಘಾಲ್ ಅವರು ವರ್ಚುಯಲ್ ಸೆಷನ್ ಮೂಲಕ 500ಕ್ಕೂ ಹೆಚ್ಚು ಆಕ್ಸೆಂಚರ್ ತಂಡದ ಉದ್ಯೋಗಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಅವರು ತಮ್ಮ ಭಾಷಣದಲ್ಲಿ ಮಿತ್ರ ಜ್ಯೋತಿಯು ದೃಷ್ಟಿ ವಿಶೇಷಚೇತನರ ಸಬಲೀಕರಣಕ್ಕಾಗಿ ನಡೆಸುತ್ತಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಅರಿವನ್ನು ಮೂಡಿಸಿ, ಹೇಗೆ ಎಲ್ಲರೂ ಈ ಚಟುವಟಿಕೆಗಳಲ್ಲಿ ಸ್ವಯಂ ಸೇವಕರಾಗಿ ಸಹಕರಿಸಬಹುದು ಎಂಬ ಮಾಹಿತಿಯನ್ನು ನೀಡಿದರು. ಇದರೊಂದಿಗೆ, ಪ್ರಸ್ತುತ ಕೊರೋನಾ ಸೋಂಕಿನ ಪರಿಸ್ಥಿತಿಯಿಂದ ದೃಷ್ಟಿ ವಿಶೇಷಚೇತನರಿಗೆ ಉಂಟಾಗುತ್ತಿರುವ ತೊಂದರೆಗಳು ಹಾಗೂ ಎಲ್ಲರೂ ಈ ಸಂದರ್ಭದಲ್ಲಿ ಹೇಗೆ ಅವರಿಗೆ ನೆರವು ನೀಡಬಹುದೆಂಬ ಅರಿವನ್ನು ಕೂಡ ಮೂಡಿಸಿದರು. ಈ ರೀತಿಯ ತಿಳುವಳಿಕೆಯು ಸಮಾಜದಲ್ಲಿ ಪ್ರಸ್ತುತ ಪರಿಸ್ಥಿತಿಯನ್ನು ಎಲ್ಲರೂ ಒಗ್ಗೂಡಿ ಎದುರಿಸಲು ಅನುಕೂಲ ಮಾಡಿಕೊಡುತ್ತದೆ. ಕೆಎನ್ ಗ್ರೂಪ್ ಸಂಸ್ಥೆಯು 18 ಸೆಪ್ಟೆಂಬರ್ 2020 ರಂದು ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಸಾಧಿಕರ ದಿನವನ್ನು ಆಚರಿಸಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಾಗೂ ಕಳೆದ 20 ವರ್ಷಗಳಿಂದ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರುವ ಮಹನೀಯರಿಗೆ ಸಾಧಿಕರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತು. ಡಾಕ್ಟರ್ ಮಧು ಸಿಂಘಾಲ್ ಅವರು ಕಳೆದ 3 ದಶಕಗಳಿಂದ ದೃಷ್ಟಿ ವಿಶೇಷಚೇತನರ ಸಬಲೀಕರಣಕ್ಕಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ಅವರಿಗೆ ಥ್ರೂ ಟೌಚ್ ಬ್ಯಾರರ್ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿತು. ಕೆಎನ್ ಗ್ರೂಪ್ನ ಚೇರ್ಮನ್ ಹಾಗೂ ಸಿಇಒ ಶ್ರೀ ರಾಜಕೃಷ್ಣ ಮೂರ್ತಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಂಥಪಾಲಕರಾದ ಡಾಕ್ಟರ್ ಬಿ.ಆರ್. ರಾಧಾಕೃಷ್ಣ ಅವರು ಮಧು ಸಿಂಘಾಲ್ ಅವರ ಸಾಧನೆಯಿಂದ ಪ್ರಭಾವಿತರಾಗಿ, ಮಿತ್ರ ಜ್ಯೋತಿಯ ಮೂಲಕ ಅವರು ನಡೆಸುತ್ತಿರುವ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ 98% ಅಂಕಗಳನ್ನು ಪಡೆದ ಶಿವಮೊಗ್ಗದ ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರದ ವಿದ್ಯಾರ್ಥಿನಿಯಾದ ಕುಮಾರಿ ಅಪೂರ್ವ, ಪಿಯುಸಿನಲ್ಲಿ 91 ಅಂಕ ಗಳಿಸಿ, ರಾಜ್ಯಶಾಸ್ತ್ರದಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದಕ್ಕಾಗಿ ಚಿನ್ನದ ಪದಕ ಪಡೆದ ಸುರಾನ ಕಾಲೇಜಿನ ವಿದ್ಯಾರ್ಥಿ ಸುರೇಶ್ ಮತ್ತು ಪದವಿಯಲ್ಲಿ ಚರಿತ್ರೆ ಹಾಗೂ ರಾಜ್ಯಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಪಡೆದ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಶ್ರೀ ರಾಕೇಶ್ ರವರಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಇವರೊಂದಿಗೆ ಅನೇಕ ದೃಷ್ಟಿ ವಿಶೇಷಚೇತನರು ಪರೀಕ್ಷೆಗಳನ್ನು ಬರೆಯಲು ಸ್ಕ್ರೈಬ್ಗಳ ಸಹಕಾರ ನೀಡುತ್ತಿರುವ ಶ್ರೀರಾಮ್ ರವರನ್ನು ಕೂಡ ಗೌರವಿಸಿ ಸನ್ಮಾನಿಸಲಾಯಿತು.